Good afternoon, students. Today we will go to a new chapter, that is statements by persons who cannot be called as witnesses. We know that the best evidence is to be given by the prosecution or by the other party, that is by the defense. The best evidence is the evidence which is stated by the witness who has actually seen the thing or heard the thing which he is speaking about, or has perceived those things. So the facts which are stated by a witness, it is required that that person himself who has witnessed those facts should come before the court and should be able to speak about it. So he may be able to speak orally, or the facts should be given in the form of a document, which is the original document which witnesses the things which have been stated. So best evidence rule is that always the person who is that is, if it is a oral evidence, the person who is the witness to the fact himself comes and states it, or the document which is relevant in that case itself should be given. That is the best evidence. So best evidence rule ಎಲ್ಲಕ್ಕಿಂತ ಮುಖ್ಯವಾಗಿ ಯಾವ ಸಾಕ್ಷ್ಯವನ್ನ ನಾವು ನ್ಯಾಯಾಲಯಕ್ಕೆ ಕೊಡಬೇಕು ಅಂತಂದ್ರೆ, ಯಾವ ಸಾಕ್ಷಿದಾರ ತಾನು ಅದನ್ನ ನೋಡಿದ್ದಾನೆ ಅಥವಾ ಕೇಳಿದ್ದಾನೆ ಅಥವಾ ಅವನು ಅದನ್ನ ಸಾಕ್ಷಿ ಆ ಸ್ಥಾನದಲ್ಲಿ ಇದ್ದಾನೆ, ಆ ಯಾವುದೇ ಒಂದು ಸಂಗತಿ, ಸುಸಂಬದ್ಧ ಸಂಗತಿ ಬಗ್ಗೆ ಅವನು ಸ್ವಂತವಾಗಿ ಹೋಗಿ ಬಂದು ಅವನು ಮೌಖಿಕವಾಗಿ ಅಥವಾ ಲಿಖಿತವಾಗಿ ಅದನ್ನ ಕೊಡಬೇಕು. ಅಥವಾ ಲಿಖಿತವಾಗಿ ಕೊಡಬೇಕಾದ್ರೆ ಆ ದಸ್ತಾವೇಜು ನೇರ ಸಾಕ್ಷಿ, ಅಂದ್ರೆ ಆ ದಸ್ತಾವೇಜು ಮಾತ್ರ ಒರಿಜಿನಲ್, ಮೂಲತಃ ಅದೇ ದಸ್ತಾವೇಜು ಇರಬೇಕು. ದಟ್ ಇಸ್ ದ ಬೆಸ್ಟ್ ಎವಿಡೆನ್ಸ್. ಬಟ್ ಕೆಲವು ಸ್ಥಾನದಲ್ಲಿ, ಕೆಲವು ಸಮಯದಲ್ಲಿ ಏನಾಗುತ್ತೆ, ಆ ವ್ಯಕ್ತಿ ಯಾರಿಗೆ ಸಾಕ್ಷಿದಾರ ಅಂತ ನಾವು ಕರೆಸ್ಬೇಕಾಗುತ್ತೆ, ಆ ವ್ಯಕ್ತಿ ಪ್ರೊಡ್ಯೂಸ್ ಮಾಡೋಕ್ಕೆ, ಹಾಜರುಪಡಿಸೋಕ್ಕೆ ಸಾಧ್ಯವಾಗೋದಿಲ್ಲ. ಯಾವ ಕಾರಣಕ್ಕೆ ಸಾಧ್ಯವಾಗೋದಿಲ್ಲ ಅಂದರೆ, ಕೆಲವು ಸಂದರ್ಭಗಳಲ್ಲಿ ಅವನು ಮೃತಪಟ್ಟಿರ್ತಾನೆ, ಅವನು ಇರೋದಿಲ್ಲ, ಅವನ ಮೃತ್ಯು ಆಗಿರುತ್ತೆ. ಕೆಲವು ಸಂದರ್ಭಗಳಲ್ಲಿ ಅವನು ಬರೋ ಸ್ಥಿತಿನಲ್ಲಿ ಇರೋದಿಲ್ಲ, ಅವನು ಯಾವುದೇ ಒಂದು ದುರ್ಬಲತೆ ಇರುತ್ತೆ, ಅಥವಾ ಯಾವುದೇ ಒಂದು ಕಾರಣಕ್ಕೆ ಅವನು ಬಂದು ಕೋರ್ಟ್ ಮುಂದೆ ಸಾಕ್ಷಿ ಕೊಡೋಕ್ಕೆ ಸಾಧ್ಯವಾಗಲ್ಲ, ಅವನಿಗೆ ಇನ್ಕೇಪೇಬಲ್ ಆಗಿರ್ತಾನೆ. ಅಥವಾ ಅವನು ಎಲ್ಲೋ ಹೋಗಿರ್ತಾನೆ, ಅವನಿಗೆ ಕರ್ಕೊಂಡು ಬರೋಕ್ಕೆ ಗೊತ್ತಾಗಲ್ಲ ಅವನು ಎಲ್ಲಿದ್ದಾನೆ ಅಂತ. ಸೊ ಅವನು ಇವರಿಗೆ ನ್ಯಾಯಾಲಯದ ಮುಂದೆ ಯಾರು ಪ್ರೊಡ್ಯೂಸ್ ಮಾಡಬೇಕು ಅಂತ ಹೇಳ್ತಾರೆ, ಅವ್ರಿಗೆ ಸಿಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಅವನು ಮೊದಲು ಹೇಳಿರುವಂಥ ಸಂಗತಿಗಳು, ಮೊದಲು ಹೇಳಿರುವಂಥ ಪತ್ರಗಳು, ಬರೆದಿರೋ ಪತ್ರಗಳು, ಅಥವಾ ಅವನು ಯಾರೋ ಒಬ್ಬ ವ್ಯಕ್ತಿಯ ಮುಂದೆ ಹೇಳಿರ್ತಾನೆ, ಆ ವ್ಯಕ್ತಿ ಪರವಾಗಿ, ಆ ವ್ಯಕ್ತಿ ಮುಖಾಂತರ ಅವನ ಮಾತನ್ನ ನಾವು ಕೋರ್ಟ್ಗೆ ಹೇಳ್ಬೋದು ಅಂತ 32ನೇ ಸೆಕ್ಷನ್ ಹೇಳ್ತೀವಿ. 32ನೇ ಸೆಕ್ಷನ್ ಇದು ಒಂದು ಸಾಮಾನ್ಯ ಒಂದು ಕೇಳಿಕೆ ಸಾಕ್ಷ್ಯ ಕೇಳಿಕೆ ಸಾಕ್ಷ್ಯ ಕೋರ್ಟ್ಗೆ ಕೊಡೋ ಹಂಗಿಲ್ಲ ಅಂತ ಏನ್ ಹೇಳ್ತೀವಿ, ಆ ನಿಯಮಕ್ಕೆ ಒಂದು ಅಪವಾದ ಅಂತ ಹೇಳ್ಬೋದು. ಕೇಳಿಕೆ ಸಾಕ್ಷ್ಯ ಒಬ್ಬರ ಕಡೆಯಿಂದ ಕೇಳ್ಬಿಟ್ಟು ಆ ಸಾಕ್ಷ್ಯ ಕೊಡೋಕ್ಕಾಗಲ್ಲ, ತಾನೇ ಕೊಡಬೇಕು. ಆ ವ್ಯಕ್ತಿ ಯಾರು ಅದರಲ್ಲಿ ಸಂಬಂಧಪಟ್ಟಿರ್ತಾನೆ ಆ ವ್ಯಕ್ತಿನೇ ಬಂದು ಹೇಳ್ಬೇಕು. ಆದ್ರೆ ಈ 32ನೇ ಸೆಕ್ಷನ್ ಅಲ್ಲಿ ಕೆಲವು ಸಂದರ್ಭಗಳಲ್ಲಿ ಯಾವಾಗ ನಾವು ಈ ಕೇಳಿರೋ ವ್ಯಕ್ತಿ, ಆ ಮೂಲ ವ್ಯಕ್ತಿ ಕಡೆಯಿಂದ ಕೇಳಿರೋ ವ್ಯಕ್ತಿ ಬಂದು ಕೋರ್ಟ್ಗೆ ಹೇಳ್ಬೋದು, ಅದನ್ನ ನಾವು ಡಿಸ್ಕಸ್ ಮಾಡ್ತೀವಿ. See, section 32 says that statements written or verbal or relevant facts made by a person who is dead or who cannot be found, or who has become incapable of giving evidence, or whose attendance cannot be procured without an amount of delay or expense, which under the circumstances of the case appears to the court as unreasonable. All these statements are themselves
relevant facts in the following cases. This section is a long section. ಇದು ತುಂಬಾ ಉದ್ದ ಸೆಕ್ಷನ್ ಆಗಿದೆ. ಈ ಕಲಮದಲ್ಲಿ ಸುಮಾರು ಒಂದು 8 ಸಂದರ್ಭಗಳು ಹೇಳಿದ್ದಾರೆ. ಅಂಥ ಸಂದರ್ಭಗಳಲ್ಲಿ ಈ ಹೇಳಿಕೆಗಳು ನ್ಯಾಯಾಲಯಕ್ಕೆ ಕೊಡಬಹುದು. ಮೃತನಾದ ಅಥವಾ ದೊರೆಯದ ಅವನು ಸಿಗೋದಿಲ್ಲ ಅಂಥ ವ್ಯಕ್ತಿ ಅಥವಾ ಇತ್ಯಾದಿ ವ್ಯಕ್ತಿ ಅಂದ್ರೆ ಯಾರ್ಯಾರು ನೋಡಿ, ಒಬ್ಬ ಮೃತನಾದ ವ್ಯಕ್ತಿ ಅಥವಾ ದೊರೆಯದ ವ್ಯಕ್ತಿ ಅಥವಾ ಸಾಕ್ಷಿ ಕೊಡಲು ಅಸಮರ್ಥ ಆಗಿರೋ ಅಂಥ ವ್ಯಕ್ತಿ ಅಥವಾ ನ್ಯಾಯಾಲಯದ ಅಭಿಪ್ರಾಯದಲ್ಲಿ ಅವನಿಗೆ ಕರೆಸ್ಬೇಕಾದ್ರೆ ಆ ಮೊಕದ್ದಮೆಗೆ ನೋಡಿದಾಗ, ಆ ವಿದ್ಯಮಾನ ನೋಡಿದಾಗ ಅವನು ಕರೆಸ್ಬೇಕಾದ್ರೆ ಆ ಖರ್ಚು ವೆಚ್ಚ ಏನಾಗುತ್ತೆ ಅಥವಾ ಎಷ್ಟು ತಡ ಆಗುತ್ತೆ ಅದು ಯುಕ್ತವಿಲ್ಲ ಅಂತ ನ್ಯಾಯಾಲಯಕ್ಕೆ ಕಾಣಿಸಿದ್ರೆ, ಅಂಥ ಸಂದರ್ಭದಲ್ಲಿ ಈ ಅವರು ಹೇಳಿರುವಂಥ ಹೇಳಿಕೆಗಳು ಸ್ವತಃ ಅದರಲ್ಲಿ ಸುಸಂಬದ್ಧ ಸಂಗತಿಗಳು ಆಗುತ್ತವೆ. ಯಾವ ಸಂದರ್ಭಗಳಲ್ಲಿ ಅಂದ್ರೆ ಈ ಕೆಳಕಂಡ ಸಂದರ್ಭಗಳಲ್ಲಿ ಅಂತ ಹೇಳುತ್ತೆ. ಅದರಲ್ಲಿ 8 ಸಂದರ್ಭಗಳು ಹೇಳಿದ್ದಾರೆ. ಮೊದಲನೇ ಸಂದರ್ಭ ಏನು? ವೆನ್ ಇಟ್ ರಿಲೇಟ್ಸ್ ಟು ದ ಕಾಸ್ ಆಫ್ ಡೆತ್. ಯಾವಾಗ ಆ ಸಂಗತಿ, ಆ ಹೇಳಿಕೆ ಆ ವ್ಯಕ್ತಿ ಯಾರು ಹೇಳಿಕೆ ಕೊಟ್ಟಿರ್ತಾನೆ ಅವನ ಮೃತ್ಯುವಿನ ಕಾರಣ ಹೇಳುತ್ತೆ, ಅಥವಾ ಯಾವ ಸಂದರ್ಭಗಳಲ್ಲಿ ಆ ವ್ಯವಹರಣೆ ಅವನ ಮೃತ್ಯುವಿಗೆ ಕಾರಣ ಆಯಿತು ಅಥವಾ ಅದರ ಪರಿಣಾಮವಾಗಿ, ಆ ಸಂದರ್ಭದ ಪರಿಣಾಮವಾಗಿ ಅವನ ಮೃತ್ಯು ಆಯಿತು, ಆ ಸಂದರ್ಭಗಳಲ್ಲಿ ಹೇಳುತ್ತೆ. ಅಂದ್ರೆ ಅವನು ಹೇಳ್ತಾನೆ. ಅಂಥ ಸಂದರ್ಭಗಳಲ್ಲಿ ಈ ಕೇಸು ಇದರಲ್ಲಿ ಅವನ ಯಾವ ಕಾರಣಕ್ಕೆ ಅವನ ಮೃತ್ಯು ಆಗಿದೆ ಅಂತ ಕೋರ್ಟ್ ಮುಂದೆ ಪ್ರಶ್ನಿಸಬೇಕು ಅಥವಾ ಪ್ರಶ್ನೆ ಇರಬೇಕು. ವಿವಾದದ ಪ್ರಶ್ನೆ ಅವನ ಮೃತ್ಯುವಿನ ಕಾರಣ ಇರಬೇಕು. ಅವನ ಮೃತ್ಯುವಿನ ಕಾರಣ ಇರುವಾಗ ಆ ವ್ಯಕ್ತಿ ಮೃತ್ಯು ಆಗೋದು ಮುಂಚೆ ಹೇಳಿರುವಂತ ಹೇಳಿಕೆ ಅವನ ಮೃತ್ಯುವಿನ ಕಾರಣದ ಬಗ್ಗೆ ಅಥವಾ ಯಾವ ಸಂದರ್ಭಗಳ ಪರಿಣಾಮವಾಗಿ ಅವನ ಮೃತ್ಯು ಆಗಿದೆ ಅದ್ರ ಬಗ್ಗೆ ಹೇಳಿರುವಂಥದ್ದು ಅವನ ಹೇಳಿಕೆ ಸುಸಂಬದ್ಧವಾಗಿರುತ್ತೆ. A person who makes a statement as to the cause of his death, that is before his death he makes a statement as to the cause of his death, or he states about the circumstances which result in the death, and in cases in which the cause of the death of that person is in question. Now there they have added one para, that is, such statements are relevant whether the person who made them was or was not at the time of the death under expectation of death, and whatever may be the nature of the proceeding in which the cause of his death comes into question. ಅಂದ್ರೆ ಆ ಪ್ರೊಸೀಡಿಂಗ್ ವಿಚಾರಣೆಯ ಯಾವುದೇ ಪ್ರಕಾರ ಇರಬಹುದು, ಅಂತ ಸಿವಿಲ್ ಇರ್ಬೋದು, ಕ್ರಿಮಿನಲ್ ಇರ್ಬೋದು, ಯಾವುದೇ ಪ್ರಕಾರದ ಪ್ರೊಸೀಡಿಂಗ್ ಇರ್ಬೋದು ಒಂದು. ಮತ್ತೆ ಅವನ ಮೃತ್ಯು ಸಮಯದಲ್ಲಿ ಅವನಿಗೆ ಮೃತ್ಯು ಆಗುತ್ತೆ ಅಂತ ಅಪೇಕ್ಷೆ ಇರುತ್ತೋ ಇಲ್ವೋ ಅದು ಇದರಲ್ಲಿ ನೋಡೋದಿಲ್ಲ. ನಮ್ಮ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಅಲ್ಲಿ ಈ ಪ್ಯಾರಾ ಏನಿದೆ ಅದು ಮತ್ತೆ ಇಂಗ್ಲಿಷ್ ಕಾನೂನಲ್ಲಿ ವ್ಯತ್ಯಾಸ ಇದೆ. ಅದನ್ನ ನಾವು ಮುಂದೆ ಡಿಸ್ಕಸ್ ಮಾಡ್ತೀವಿ. ಇದು ಮೊದಲನೇ ಒಂದು ಕೇಸ್, ಮೊದಲನೇ ಒಂದು ಸಂದರ್ಭ. ಎರಡನೇ ಸಂದರ್ಭ, ಆ ಹೇಳಿಕೆ ಸಾಧಾರಣ ಕ್ರಮದ ಇದನ್ನ ಬಿಸ್ನೆಸ್ ಅನ್ನ ವ್ಯವಹಾರದ ಸಾಧಾರಣ ಕ್ರಮದಲ್ಲಿ ಮಾಡಿರುವಂತ ಒಂದು ಹೇಳಿಕೆ ಇರಬೇಕು. ವ್ಯವಹಾರದ ಕ್ರಮದಲ್ಲಿ ಆ ವ್ಯಕ್ತಿ ಹೇಳಿರ್ಬೇಕು. ಆ ವ್ಯವಹಾರದ ಸಮಯದಲ್ಲಿ ಅಂದ್ರೆ ಅವನ ಮಾಡ್ತಾ ಇರುವಾಗ ಯಾವುದೇ ಒಂದು ಎಂಟ್ರಿ ಅಂದ್ರೆ ಒಂದು ನಮೂದನೆ, ಒಂದು ಬುಕ್ಕಲ್ಲಿ, ಒಂದು ಪುಸ್ತಕದಲ್ಲಿ ಅವನು ಮಾಡಿರುವಂತ ಒಂದು ನಮೂದನೆ, ಹಿ ಹ್ಯಾಸ್ ಮೇಡ್ ಎನ್ ಎಂಟ್ರಿ ಇನ್ ಎ ಬುಕ್ ಆರ್ ಮೆಮೊರಾಂಡಮ್ ಮೇಡ್ ಬೈ ಹಿಮ್, ಯಾವುದೋ ಒಂದು ಜ್ಞಾಪನೆ ಅವನು ಮಾಡಿರುವಂಥದ್ದು. ಸಾಮಾನ್ಯ ವ್ಯವಹಾರದ ಕ್ರಮದಲ್ಲಿ ಇಟ್ಟಿರುವಂತ ಪುಸ್ತಕಗಳಲ್ಲಿ ಅವನು ಬರೆದಿರುವಂತ ಒಂದು ಯಾವುದೇ ಒಂದು ಎಂಟ್ರಿ ಅಥವಾ ಮೆಮೊರಾಂಡಮ್, ಮತ್ತೆ ಅಥವಾ ಒಂದು ವೃತ್ತಿ ನಿಮಿತ್ತವಾಗಿ ಒಂದು ಕರ್ತವ್ಯ ನಿರ್ವಹಿಸುವಾಗ ಅವನು ಯಾವುದೇ ಬುಕ್ಕಲ್ಲಿ ಒಂದು ಎಂಟ್ರಿ ಮಾಡಿದ್ದಾನೆ, ಅವನ ವೃತ್ತಿಯ ಸಂಬಂಧಿತ ಒಂದು ಅವನ ಕರ್ತವ್ಯವನ್ನ ಮಾಡ್ತಾ ಇರುವಾಗ ಒಂದು ಡೈರಿನಲ್ಲಿ ಅಥವಾ ಒಂದು ಪುಸ್ತಕದಲ್ಲಿ ಅವನು ನಮೂದನೆ ಮಾಡಿದ್ದಾರೆ.
ಅಥವಾ ಅವನು ಯಾವುದೇ ಒಂದು ಹಣದ ಸಂದಾಯ ಅವನಿಗೆ ಆಗಿದೆ, ಅವನು ಆ ಹಣ ಪಡ್ಕೊಂಡಿದ್ದಾನೆ, ಅದನ್ನು ತಗೊಳ್ಳುವಾಗ ಒಂದು ತಲುಪೊಪ್ಪಿಗೆ ಅಂತ ಹೇಳ್ತೀವಿ, ರಸೀತಿ, ಆ ದುಡ್ಡು ಬಂದಿರೋದು, ಅಥವಾ ಆ ಸರಕು ತಗೊಂಡಿರೋದು, ಅಥವಾ ಯಾವುದೇ ಭದ್ರತೆಯ ಪತ್ರ ತಗೊಂಡಿರುವಂಥದ್ದು, ಅಥವಾ ಒಂದು ಯಾವುದೇ ಸ್ವತ್ತು ಅವನ ತಗೊಂಡಿರುವಂಥ, ಅದಕ್ಕೆ ಒಂದು ಇದನ್ನ ರಸೀದಿ ಕೊಟ್ಟಿರುವಂಥ ರಸೀದಿ, ಅವನ ಮಾಡಿರುವಂಥ ಕೊಟ್ಟಿರುವಂಥ, ಅಥವಾ ಯಾವುದೇ ಒಂದು ವಾಣಿಜ್ಯದಲ್ಲಿ ಉಪಯೋಗಿಸಿರುವಂಥ ಒಂದು ದಸ್ತಾವೇಜ, ಅಥವಾ ಆ ದಸ್ತಾವೇಜ ಅವನ ಕೈಯಲ್ಲಿ ಬರವಣಿಗೆ ಆಗಿರ್ಬೇಕು, ಅವನ ಕೈಯಲ್ಲಿ ಸಹಿ ಆಗಿರ್ಬೇಕು, ಮತ್ತೆ ಆ ಲೆಟರ್, ಆ ಪತ್ರ ಅಥವಾ ಆ ಡಾಕ್ಯುಮೆಂಟು ಯಾವ ತಾರೀಖಿಗೆ ಅವನು ತಾರೀಖು ಬರೆದಿದ್ದಾನೆ, ಆ ತಾರೀಖು ಅಥವಾ ಅವನ ಆ ಡೇಟ್ ಬರೆದಿರುವಂಥ ಆ ತಾರೀಖಿನ ನಮೂದನೆ, ಅದನ್ನ ಸುಸಂಬದ್ಧವಾಗಿ ಕೋರ್ಟ್ ಮುಂದೆ ಕೊಡಬಹುದು. See, when a statement is made by such person in the ordinary course of business, and in particular when it consists of any entry or any memorandum written and made by him in the books which he keeps in the ordinary course of business, or in his discharge of professional duty in the books whichever he has written, or of an acknowledgement or written or signed by him of the receipt of money, avana madiruanta swikriti, receipt or money, or of securities or property of any kind, or any document used in commerce written or signed by him, or the date of a letter or other document usually dated, written or signed by him. So all these things, even if that person is not there, this statement made by him in this book before he was absent, or he has gone somewhere, he may be dead, he may be not found, or he may be, see, this applies to all these cases. The person may be dead, the person may be not able to be produced before the court without delay or expense, or the person may be incapable of giving evidence, or he may be not found. These are the 4 conditions. ಯಾವ 4 ಸಂದರ್ಭಗಳಲ್ಲಿ ಅವನು ಮೃತನಾಗಿರ್ಬೇಕು, ಅಥವಾ ಅವನಿಗೆ ಕರ್ಕೊಂಡು ಬರೋಕ್ಕೆ ಅವನು ಸಿಗ್ತಾ ಇಲ್ಲದೆ ಇರಬಹುದು, ಅಥವಾ ಅವನ ಅಸಮರ್ಥನಾಗಿದ್ದಾನೆ ಇದನ್ನ ಸಾಕ್ಷಿ ಕೊಡಕ್ಕೆ, ಅಥವಾ ಅವನ ಕೋರ್ಟ್ ಮುಂದೆ ಹಾಜರುಪಡಿಸಕ್ಕೆ ಏನು ತಡ ಆಗ್ಬೋದು, ಅಥವಾ ಏನು ಖರ್ಚು ವೆಚ್ಚ ಆಗ್ಬೋದು, ಅದು ನ್ಯಾಯಾಲಯದ ಅಭಿಪ್ರಾಯದಲ್ಲಿ ಜಾಸ್ತಿ ಇದೆ, ಅದನ್ನು ಸೂಕ್ತವಿಲ್ಲ, ರೀಸನೇಬಲ್ ಅಲ್ಲ ಅಂತ ಅನ್ಸಿದ್ರೆ, ಅಂಥ ವ್ಯಕ್ತಿಯ ಪರೋಕ್ಷವಾಗಿ ಅವನು ಇಲ್ಲದೆ ಇರುವಾಗ ಬೇರೆ ವ್ಯಕ್ತಿಗೆ ಅವನು ಏನಾದ್ರೂ ಹೇಳಿದ್ರೆ ಆ ವ್ಯಕ್ತಿ ಬಂದು ಹೇಳ್ಬೋದು, ಅಥವಾ ಅವನು ಏನ್ ಹೇಳಿದ್ದಾನೆ ಆ ಹೇಳಿಕೆ ಸುಸಂಬದ್ಧವಾಗಿರುತ್ತೆ. ಅವನು ಬರವಣಿಗೆನಲ್ಲಿ ಬರೆದಿದ್ರೆ ಆ ಬರವಣಿಗೆ ಸುಸಂಬದ್ಧವಾಗಿರುತ್ತೆ. ಸೊ ಮೊದಲನೇದಾಗಿ ಇಟ್ ರಿಲೇಟ್ಸ್ ಟು ಹಿಸ್ ಕಾಸ್ ಆಫ್ ದ ಡೆತ್, ಅವನ ಮೃತ್ಯು ಮುಂಚಿತವಾಗಿ ಅವನು ಹೇಳಿರುವಂತ, ಅವನ ಮೃತ್ಯುಗೆ ಕಾರಣ ಹೇಳಿರುವಂತ ಹೇಳಿಕೆ. ಎರಡನೇದಾಗಿ ಸಾಧಾರಣ ಕ್ರಮದಲ್ಲಿ, ಅವನ ಬಿಸ್ನೆಸ್ ಕ್ರಮದಲ್ಲಿ, ವ್ಯವಹಾರ ಕ್ರಮದಲ್ಲಿ ಮಾಡಿರುವಂತ ಈ ಲೇಖನೆಗಳು. ಮೂರನೇದಾಗಿ ಯಾವುದು ಹೇಳಿಕೆ ಆ ಹೇಳಿಕೆ ಹೇಳವರ ಹಣದ ಅಥವಾ ಸ್ವತ್ತಿನ ಹಿತಾಸಕ್ತಿಯ ವಿರುದ್ಧವಾಗಿದೆ. See, when the statement is against the pecuniary or proprietary interest of the person making it, or when, if true, it would expose him or would have exposed him to a criminal prosecution or to a suit for damages. ಅಂದ್ರೆ ಆ ಹೇಳಿಕೆ ನಿಜ ಇದ್ರೆ, ಸತ್ಯ ಇದ್ರೆ, ಅದರಿಂದ ಅವನಿಗೆ ಯಾವುದೇ ಒಂದು ಕ್ರಿಮಿನಲ್ ಪ್ರೊಸೀಡಿಂಗ್ ಅಲ್ಲಿ ಪ್ರಾಸಿಕ್ಯೂಷನ್ಗೆ ಒಳಗಾಗ್ತಾ ಮಾಡಬಹುದು, ಪ್ರಾಸಿಕ್ಯೂಷನ್ಗೆ ಅವನು ಆಗ್ಬೋದು, ಅವನ ಮೇಲೆ ಪ್ರಾಸಿಕ್ಯೂಷನ್ ಆಗ್ಬೋದು, ಅಥವಾ ಅವನ ಯಾವುದೇ ಒಂದು ಡ್ಯಾಮೇಜಸ್ಗೆ ಅವನ ಮೇಲೆ ಒಂದು ದಾವೆಯನ್ನ ಹೂಡಬಹುದು. ಅಂಥ ಏನಾದ್ರೂ ಹೇಳಿಕೆ ಅವನು ಹೇಳ್ತಾನೆ, ಆ ಹೇಳಿಕೆ ನಿಜ ಇದ್ರೆ ಆ ಹೇಳಿಕೆನೂ ಸುಸಂಬದ್ಧವಾಗಿರುತ್ತೆ. ನಾಲ್ಕನೇದಾಗಿ, or gives opinion as to public right or custom or matters of general interest.
ಪಬ್ಲಿಕ್ ರೈಟ್ ಆರ್ ಕಸ್ಟಮ್ ಅಂತಂದ್ರೆ ಯಾವುದೇ ಸಾರ್ವಜನಿಕ ಅಧಿಕಾರ ಅಥವಾ ರೂಢಿ ಅಥವಾ ಸಾರ್ವಜನಿಕ ಅಥವಾ ಸಾಮಾನ್ಯ ಹಿತಾಸಕ್ತಿಯ ಅಸ್ತಿತ್ವದ ಬಗ್ಗೆ. See, when that statement is giving an opinion of any such person as to the existence of any public right, ಆ ವ್ಯಕ್ತಿ ತನ್ನ ಅಭಿಪ್ರಾಯ ಹೇಳಿದ್ದಾನೆ, ಯಾವುದೇ ಒಂದು ಸಾರ್ವಜನಿಕ ಹಕ್ಕಿದೆ ಅಥವಾ ಯಾವುದೇ ಒಂದು ರೂಢಿ ಇದೆ ಅಥವಾ ಯಾವುದೇ ಒಂದು ಸಾರ್ವಜನಿಕ ಅಥವಾ ಸಾಮಾನ್ಯ ಹಿತಾಸಕ್ತಿಯ ಪ್ರಶ್ನೆ ಇದೆ, ಮಾತಿದೆ, ಅದ್ರ ಬಗ್ಗೆ ಅವನು ತನ್ನ ಅಭಿಪ್ರಾಯ ಕೊಟ್ಟಿದ್ದಾನೆ. ಆಫ್ ದ ಎಕ್ಸಿಸ್ಟೆನ್ಸ್ ಆಫ್ ವಿಚ್ ಅಂದ್ರೆ ಅಂಥ ರೂಢಿ ಅಥವಾ ಅಂಥ ಒಂದು ಸಾರ್ವಜನಿಕ ಹಕ್ಕು ಅವನು ಅದು ಇದ್ರೆ, ಅದು ಅಸ್ತಿತ್ವದಲ್ಲಿ ಇದ್ರೆ ಸಾಮಾನ್ಯವಾಗಿ ಈ ವ್ಯಕ್ತಿಗೆ ಅದ್ರ ಬಗ್ಗೆ ಮಾಹಿತಿ ಇರಬಹುದು, ಇರಕ್ಕೆ ಸಾಧ್ಯತೆ ಇದೆ. ಸೊ ಹಿ ಇಸ್ ಲೈಕ್ಲಿ ಟು ಬಿ ಅವೇರ್. ಸೊ ದ ಎಕ್ಸಿಸ್ಟೆನ್ಸ್ ಆಫ್ ವಿಚ್ ಇಫ್ ಇಟ್ ಎಕ್ಸಿಸ್ಟೆಡ್ ಹಿ ವುಡ್ ಹ್ಯಾವ್ ಬೀನ್ ಲೈಕ್ಲಿ ಅವೇರ್ ಅಂತ ಆ ವ್ಯಕ್ತಿಗೆ ಸಾಧಾರಣವಾಗಿ ಈ ಕಸ್ಟಮ್ ಇದೆ, ಈ ರೂಢಿ ಇದೆ ಅಂತ ಅವನಿಗೆ ಸಾಧ್ಯತೆ ಇದೆ, ಅದ್ರ ಬಗ್ಗೆ ಗೊತ್ತಿರೋದು. And when such statement was made before any controversy to such right, custom or matter had arisen. But ಅವನ ಹೇಳಿರೋ ಹೇಳಿಕೆ ಯಾವಾಗಿಂದ ಇರಬೇಕು ಅಂದ್ರೆ ಈ ರೂಢಿ, ಈ ಸಂಪ್ರದಾಯ ಅಥವಾ ಈ ಹಕ್ಕು ಇದ್ರ ಬಗ್ಗೆ ಅವನ ಅಭಿಪ್ರಾಯ ಹೇಳ್ತಾನಲ್ಲ, ಅದು ಇನ್ನೂ ಆಗೋದ್ ಮುಂಚೆ, ಆ ಹಕ್ಕು ಸ್ಥಾಪಿತ ಆಗೋದ ಮುಂಚೆ ಅವನ ಅಭಿಪ್ರಾಯ ಹೇಳಿರ್ಬೇಕು. ಅಥವಾ ಸ್ಥಾಪಿತ ಅಂತಂದ್ರೆ ರೂಢಿ ಸ್ಥಾಪಿತ ಆಗಿದೆ, ಅದ್ರ ಬಗ್ಗೆ ಏನು ಪ್ರಶ್ನೆ ಇದೆ, ಆ ಪ್ರಶ್ನೆ ಕಾಂಟ್ರವರ್ಸಿ ಆಗಿದೆ ಅದ್ರ ಬಗ್ಗೆ. ಈಗ ಆ ರೂಢಿ ಇದೆಯಾ ಇಲ್ವಾ ಅಂತ ಕೋರ್ಟ್ ಮುಂದೆ ಪ್ರಶ್ನೆ, ಅಥವಾ ಆ ಹಕ್ಕು ಇದೆಯಾ ಇಲ್ವಾ, ಸಾರ್ವಜನಿಕ ಹಕ್ಕು ಇದೆಯಾ ಇಲ್ವಾ ಅಂತ ಕೋರ್ಟ್ ಮುಂದೆ ಪ್ರಶ್ನೆ ಇದೆ. ಈ ಪ್ರಶ್ನೆ ಉದ್ಭವ ಆಗೋದು ಮುಂಚೆ ಅವನ ಅಭಿಪ್ರಾಯ ಹೇಳಿರ್ಬೇಕು. ಆವಾಗ ಅದನ್ನ ಅವನ ಇಲ್ಲದೆ ಇರುವಾಗನೂ ಅವನ ಹೇಳಿರುವಂತ ಆ ಹೇಳಿಕೆ ಕೋರ್ಟ್ಗೆ ಹಾಜರುಪಡಿಸಬಹುದು. ಇದು ಎಕ್ಸಿಸ್ಟಿಂಗ್ ಪಬ್ಲಿಕ್ ರೈಟ್. ಐದನೇದಾಗಿ ಇಟ್ ರಿಲೇಟ್ಸ್ ಟು ಎಕ್ಸಿಸ್ಟೆನ್ಸ್ ಆಫ್ ರಿಲೇಶನ್ಶಿಪ್. ಅಂದ್ರೆ ಅವನ ಯಾವುದೇ ಒಂದು ರಿಲೇಶನ್ಶಿಪ್ ಬಗ್ಗೆ, ಯಾವುದೇ ಒಂದು ವ್ಯಕ್ತಿಯ ಸಂಬಂಧ ಬಗ್ಗೆ ಒಂದು ಪ್ರಶ್ನೆ ಇದೆ ಕೋರ್ಟ್ ಮುಂದೆ ಅಂತ ಸಂದರ್ಭದಲ್ಲಿ, when the statement relates to the existence of any relationship by blood, marriage or adoption between any persons as to whose relationship by blood, marriage or adoption the person making the statement had special means of knowledge, and when the statement was made before the question in dispute was raised. ಅಂದ್ರೆ ಯಾವ ವ್ಯಕ್ತಿಯ ಮಧ್ಯದಲ್ಲಿ ಈ ರಕ್ತ ಸಂಬಂಧ ಇತ್ತು ಅಥವಾ ವೈವಾಹಿಕ ಸಂಬಂಧ ಇತ್ತು ಅಥವಾ ದತ್ತು ಸಂಬಂಧ ಇತ್ತು ಅಂತ ಪ್ರಶ್ನೆ ನ್ಯಾಯಾಲಯದ ಮುಂದೆ ಇದೆ. ಮತ್ತೆ ಈ ಪ್ರಶ್ನೆ ಇನ್ನು ರೇಸ್ ಆಗೋದು ಮುಂಚೆ ಅಥವಾ ಇದು ಉದ್ಭವ ಆಗೋದು ಮುಂಚೆ ಒಬ್ಬ ವ್ಯಕ್ತಿ ಯಾರಿಗೆ ಆ ಸಂಬಂಧದ ಬಗ್ಗೆ ವಿಶೇಷ ಮಾಹಿತಿ ಇರೋ ಸಾಧ್ಯತೆ ಇದೆಯೋ ಅಂಥ ವ್ಯಕ್ತಿ ಕೊಟ್ಟಿರುವಂತ ಒಂದು ಸ್ಟೇಟ್ಮೆಂಟ್, ಒಂದು ಹೇಳಿಕೆ, ಅದರಲ್ಲಿ ಇದು ಅವರ ಸಂಬಂಧ ಇದೆ ಅಥವಾ ಇಲ್ಲ ಅಂತ ಸಂಬಂಧದ ಬಗ್ಗೆ, ರಕ್ತ ಸಂಬಂಧ, ವೈವಾಹಿಕ ಸಂಬಂಧ ಅಥವಾ ದತ್ತು ಸಂಬಂಧದ ಬಗ್ಗೆ ಹೇಳಿರುವಂತ ಹೇಳಿಕೆ ಸುಸಂಬದ್ಧವಾಗಿರುತ್ತೆ. ಸೊ ಇಫ್ ಎ ಪರ್ಸನ್ ಗಿವ್ಸ್ ಎ statement relating to the existence of a relationship between two people and that question is before the court, or that is the controversy, whether there is a blood relation between two people, whether there is a adoption relation between the two people, whether there is a marriage relation between two people. If that question is there before the court, before that question has arisen, if a person who would have the means to know about that relationship has stated something about that statement, about that relationship, that statement of that person is relevant ಅಂತ ಹೇಳಿಕೆ ಇದು ಸುಸಂಬದ್ಧವಾಗಿರುತ್ತೆ. ಇದು ಐದನೇದಾಗಿ. ಆರನೇದಾಗಿ, ಆರ್ ಈಸ್ ಮೇಡ್ ಇನ್ ವಿಲ್ or deed relating to family affairs. will or deed relating to family affairs ಅಂದ್ರೆ ಕುಟುಂಬದ ವ್ಯವಹಾರಗಳಿಗೆ ಸಂಬಂಧಿಸಿದ ಅಥವಾ ಮರಣ ಶಾಸನದಲ್ಲಿ ಅಥವಾ ದಸ್ತಾವೇಜಿನಲ್ಲಿ ಸಂಬಂಧಪಟ್ಟಿರುವಂತಹ ಹೇಳಿಕೆ. ಅಂತ ಹೇಳಿಕೆ ಅಂತಂದ್ರೆ when a statement relates to the existence of any when the statement is contained in any deed, will or other document. ಅಂತ ಹೇಳಿಕೆ ಯಾವುದೇ ಒಂದು ಸ್ಟೇಟ್ಮೆಂಟ್ ಒಂದು ವಿಲ್ ಅಲ್ಲಿ, ಮರಣ ಶಾಸನಲ್ಲಿ ಅಥವಾ ಯಾವುದೇ ಒಂದು ಡೀಡ್ ಅಲ್ಲಿ, ಒಂದು ದಸ್ತಾವೇಜಲ್ಲಿ ಅಥವಾ
ಯಾವುದೇ ಒಂದು which relates to any such a transaction as is mentioned in that deed or will, as is mentioned in section 13. So see 13 clause A ನಲ್ಲಿ ನಾವು 13ನೇ ಸೆಕ್ಷನ್ ಕ್ಲಾಸ್ A ನಲ್ಲಿ ಮತ್ತೆ ನಾವು ಕಸ್ಟಮ್ಸ್ ಬಗ್ಗೆ ಮಾತಾಡಿದ್ವಿ. ಕಸ್ಟಮ್ಸ್ ಒಂದು ಕೆಲವು ರೂಢಿಗಳ ಬಗ್ಗೆ ಮಾತಿರುವಾಗ ಅದನ್ನ ಹೇಗೆ ಅದು ರೆಲೆವೆಂಟ್ ಅಂತ ಹೇಳಿದಾಗ ಅಂಥದ್ರಲ್ಲಿ ಈ ಡೀಡು ಅಥವಾ ಯಾವುದೇ ಖಂಡನೆ ಯಾವುದೇ ಒಂದು ಇದರಲ್ಲಿ ನಮೂದಿಸುವಂಥ ಯಾವುದೇ ವ್ಯವಹರಣೆ ಸಂಬಂಧಿಸಿರುವ ಯಾವುದೇ ವಿಲೇಖ ಅಥವಾ ಮರಣ ಶಾಸನ ಇದರಲ್ಲಿ ಇರುವಂತಹ ದಸ್ತಾವೇಜಿನಲ್ಲಿ ಆ ಮಾತನ್ನ ಬರವಣಿಗೆಯಲ್ಲಿ ಇದ್ರೆ ಆವಾಗ 13ನೇ ಸೆಕ್ಷನ್ ಪ್ರಕಾರ ಏನು ನಾವು ಹೇಳಿದ್ವಿ ಆ ಸಂಬಂಧದಲ್ಲಿ ಇರುವಾಗ ಕೋರ್ಟ್ ಮುಂದೆ ಪ್ರಶ್ನೆ ಇರುವಾಗ ಆ ಡೀಡು ಅಥವಾ ಮರಣ ಶಾಸನ ಸುಸಂಬದ್ಧವಾಗಿರುತ್ತೆ. Then the 8th point is when it is made by several persons and expresses feelings relevant to the matter in question. When the statement was made by a number of persons and expressed feelings or impressions on their part ರೆಲೆವೆಂಟ್ ಟು ದ ಮ್ಯಾಟರ್ ಇನ್ ಕ್ವೆಶ್ಚನ್ ಅಂತಂದ್ರೆ ಯಾವುದೇ ಅನೇಕ ವ್ಯಕ್ತಿಗಳಿಂದ ಮಾಡಿರುವಂಥ ಅಥವಾ ಅನೇಕ ವ್ಯಕ್ತಿ ಮತ್ತು ಪ್ರಶ್ನೆಗತವಾದ ವಿಷಯಕ್ಕೆ ಸುಸಂಬದ್ಧವಾದ ಅನಿಸಿಕೆಗಳು ಅಂದ್ರೆ ಸುಮಾರು ಜನದ ಅನಿಸಿಕೆಗಳು, ಸುಮಾರು ಜನದ ಮಾತುಗಳು, ಸುಮಾರು ಜನದ ಪ್ರಶ್ನೆಗಳು, ಈ ಕೋರ್ಟ್ ಮುಂದೆ ಇರುವಂತಹ ಪ್ರಶ್ನೆ ಏನಿದೆ ಅದ್ರ ಬಗ್ಗೆ ಇರುವಂತಹ ಅಭಿವ್ಯಕ್ತ ಮಾತುಗಳು ಅದನ್ನೆಲ್ಲ ಕೋರ್ಟ್ ಮುಂದೆ ಅಂದ್ರೆ ಅವರ ಅಂತ ವ್ಯಕ್ತಿಗಳು ಬಂದು ಹೇಳಕ್ಕಾಗಲ್ಲ ಅಂತಂದ್ರು ಅವರ ಹೇಳಿಕೆಗಳು ಅವರು ಸುಮಾರು ಜನ ಎಕ್ಸ್ಪ್ರೆಸ್ ಮಾಡಿರುವಂತ ಕೋರ್ಟ್ ಮುಂದೆ ಏನ್ ಪ್ರಶ್ನೆ ಇದೆಯೋ ಆ ಪ್ರಶ್ನೆಯ ಬಗ್ಗೆ ಹೇಳಿರುವಂತ ಸೆವರಲ್ ಪರ್ಸನ್ಸ್ ಮೇಡ್ ಅ ನಂಬರ್ ಆಫ್ ಪರ್ಸನ್ಸ್ ಅವರ ಇಂಪ್ರೆಷನ್ಸ್ ಇದನ್ನ ಸುಸಂಬದ್ಧ ಈ ಸಂಗತಿ ಅಂತ ಹೇಳಿ ಇದನ್ನು ತಗೋಬಹುದು. ವಿವಾದ್ಯ ಸಂಗತಿಗೆ ಸಂಬಂಧಪಟ್ಟಿರುವಂತ ಮಾತುಗಳು, ವಿವಾದ್ಯ ಸಂಗತಿಗೆ ಸಂಬಂಧಪಟ್ಟಿರುವಂತ ಅವರ ಅಭಿಪ್ರಾಯಗಳು, ಸುಮಾರು ಜನದ ಅಭಿಪ್ರಾಯಗಳು ಇವೆಲ್ಲ ಸುಸಂಬದ್ಧವಾಗಿರುತ್ತೆ. ಸೊ ಇದು ಈ 8 ಪಾರ್ಟ್ಸ್ ನೋಡಿದಾಗ 8 ಭಾಗ ನೋಡುವಾಗ ಈ 32ನೇ ಸೆಕ್ಷನ್ ಎಷ್ಟು ವಿಸ್ತಾರವಾಗಿದೆ ಅಂತ ನಮ್ಗೆ ಗೊತ್ತಾಗುತ್ತೆ. ಅಂದ್ರೆ ಸಾಮಾನ್ಯವಾಗಿ ನಾವು ಎಲ್ಲಾ ಕಡೆ ನಾವು ಈಗ ಏನು ಚರ್ಚೆ ಮಾಡ್ಕೊಂಡು ಬಂದಿದ್ದೀವಿ ಅಂದ್ರೆ ನಾವು ಕೇಳಿಕೆ ಸಾಕ್ಷಿ ಕೊಡಕ್ಕಾಗಲ್ಲ, ಒಬ್ರು ಕೊಟ್ಟಿರುವಂತ ಮಾತನ್ನ ಇನ್ನೊಬ್ರು ಬಂದು ಕೋರ್ಟ್ಗೆ ಹಾಜರುಪಡಿಸಕ್ಕಾಗಲ್ಲ, ಆ ವ್ಯಕ್ತಿನೇ ಬರ್ಬೇಕು. ಒಬ್ರು ಹೇಳಿರುವಂತ ಹೇಳಿಕೆ ಕೋರ್ಟ್ ಮುಂದೆ ಕೊಡ್ಬೇಕಾದ್ರೆ ಅವನೇ ಬರ್ಬೇಕು ಅಂತ ಏನ್ ಹೇಳ್ತೀವಿ, ಅದಕ್ಕೆ ಇದು ಅಪವಾದವಾಗಿದೆ. ಸಿ ಫಾರ್ ಎಕ್ಸಾಂಪಲ್ ದ ಕ್ವಶನ್ ಈಸ್ ವೆದರ್ ಎ ವಾಸ್ ಮರ್ಡರ್ಡ್ ಬೈ ಬಿ. ಕೋರ್ಟ್ ಮುಂದೆ ಪ್ರಶ್ನೆ ಏನಿದೆ, ಎ ಬಿ ಇಂದ ಕೊಲೆ ಆಗಿದ್ಯಾ ಅಂತ ಪ್ರಶ್ನೆ ಇರುವಾಗ ಈ ಇದರಲ್ಲಿ ಎ ಇಸ್ ಎ ಗರ್ಲ್, ಶಿ ಡೈಸ್ ಆಫ್ ಇಂಜುರೀಸ್, ರೇಪ್ ಆಗಿರುತ್ತೆ, ಅವಳು ಸತ್ತೋಗ್ತಾಳೆ, ಮರಣ ಹೊಂದಿರ್ತಾಳೆ. ಮರಣ ಆಗೋದ್ ಮುಂಚೆ ಅವಳು ಎಲ್ಲ ಮಾತನ್ನ ಒಬ್ಬರ ಮುಂದೆ ಹೇಳ್ತಾಳೆ. ಸೊ ಈ ಮಾತು ಅವು ಯಾವ ಸಂದರ್ಭಗಳಲ್ಲಿ ಆಗಿದೆ, ಯಾವ ಸಂದರ್ಭಗಳಲ್ಲಿ ಇದು ಮಾಡಿದೆ ಅಂತ ಅವಳ ಮರಣಕ್ಕೆ ಕಾರಣ ತೋರ್ಸಂತ ಅವಳ ಮಾತೇನಿದೆ ಯಾರಿಗೆ ಅವಳು ಹೇಳಿರ್ತಾಳೆ ಅವರು ಬಂದು ಕೋರ್ಟ್ಗೆ ಹಾಜರುಪಡಿಸ್ಬೋದು. ಇದು ಸುಸಂಬದ್ಧವಾಗಿರುತ್ತೆ. ಸಿ ದ ಕ್ವಶನ್ ಈಸ್ ರಿಲೇಟಿಂಗ್ ಟು ಡೇಟ್ ಆಫ್ ಏಸ್ ಬರ್ತ್. ಎ ಅವನು ಯಾವಾಗ ಹುಟ್ಟಿದ್ದಾನೆ ಅಂತ ಪ್ರಶ್ನೆ ಇದೆ, ಹುಟ್ಟಿದ ದಿನಾಂಕದ ಬಗ್ಗೆ ಪ್ರಶ್ನೆ ಕೋರ್ಟ್ ಮುಂದೆ ಇದ್ರೆ ಒಬ್ಬ ಮೃತ ಶಸ್ತ್ರ ಚಿಕಿತ್ಸಕನು ಅವನು ವ್ಯವಹಾರ ಕ್ರಮದಲ್ಲಿ ಇದನ್ನ ಮಾಡುವಾಗ ಒಂದು ನಿಯತ್ಕಾಲಿಕ ಅಂದ್ರೆ ಒಂದು ಡೈರಿ ಇಟ್ಕೊಂಡಿರ್ತಾನೆ. ಒಬ್ಬ ಶಸ್ತ್ರಚಿಕಿತ್ಸೆ ಮಾಡಿರೋನು ಯಾರ ವ್ಯಕ್ತಿ ಇದನ್ನ ಮಾಡಿರ್ತಾನೆ ಅವನು ನಿರ್ದಿಷ್ಟ ದಿನ ಅವನು ಅವ್ರ ತಾಯಿಗೆ ಚಿಕಿತ್ಸೆ ಮಾಡಿದ್ದಾನೆ ಅಂತ ಬರೆದಿದ್ದಾನೆ. ಇಂಥ ದಿನ ಈ ವ್ಯಕ್ತಿಯ ತಾಯಿಯನ್ನ ನಾನು ಚಿಕಿತ್ಸೆ ಮಾಡಿದ್ದೀನಿ, ಅದು ಇವನು ಇದು ಜನ್ಮ ಆಗಿದೆ ಅಂತ ಬರೀತಾನೆ. ಸೊ ಇಫ್ ಹಿ ಹ್ಯಾಸ್ ರಿಟನ್ ಇನ್ ಹಿಸ್ ಡೈರಿ, ಎ ಪರ್ಸನ್, ಎ ಸರ್ಜನ್ ಹ್ಯಾಸ್ ರಿಟನ್ ಇನ್ ಹಿಸ್ ಡೈರಿ that this person was this lady gave birth to a son on that day. He has written that fact in his diary. That entry in the diary of that hospital or that surgeon is relevant fact when it relates to the date of birth. ಸೊ ಅಂತ ಅವನು ಬಂದು ಹೇಳಕ್ಕಾಗಲ್ಲ, ಆದ್ರೆ ಅವನು ಬರವಣಿಗೆನಲ್ಲಿ ಇಟ್ಟಿರುವಂತಹ ಡೈರಿ ಸಾಮಾನ್ಯ ಕ್ರಮದಲ್ಲಿ ಅಂದ್ರೆ ಅವನು ಬಿಸ್ನೆಸ್ ಕ್ರಮದಲ್ಲಿ ಇಟ್ಕೊಂಡಿರುವಂಥದ್ದು.
ಸಾಮಾನ್ಯ ವ್ಯವಹಾರ ಕ್ರಮದಲ್ಲಿ ಬರ್ದಿರುವಂತ ಬರವಣಿಗೆ ಅದು, ಅದನ್ನ ಕೊಡ್ಬೋದು. And the question is whether a ship sailed from Bombay on a particular day. ಪ್ರಶ್ನೆ ಕೋರ್ಟ್ ಮುಂದೆ ಏನಿದೆ, ಬಾಂಬೆಯಿಂದ ಒಂದು ಶಿಪ್ ಒಂದು ಇದನ್ನ ಅಲ್ಲಿಂದ ಸೇಲ್ ಆಗಿದೆ, ಹೊರಟಿದ್ಯಾ ಹಡಗು ಅಂತ ಪ್ರಶ್ನೆ ಇದ್ದಾಗ, then the diary which is kept or a person who has in the course of business that firm which has sent that ship, ಆ ಫರ್ಮ್ ಇಂದ ಯಾವ ಫರ್ಮ್ ಇಂದ ಅದು ಚಾರ್ಟರ್ ಆಗಿರುತ್ತೆ ಶಿಪ್, ಅವರು ಬರವಣಿಗೆಯಲ್ಲಿ ಇಂಥ ದಿನಕ್ಕೆ ಈ ಶಿಪ್ ಹೊರಟಿತು ಇಲ್ಲಿಂದ ಅಂತ ಏನು ಬರವಣಿಗೆ ಇರುತ್ತೆ ಅದನ್ನ ತಗೋಬಹುದು, ಅದನ್ನ ಹಾಜರುಪಡಿಸಬಹುದು. ಸೊ ಹಡಗನ್ನು ಬಾಡಿಗೆಗೆ ಕೊಡುವಾಗ ಈ ಪಾವತಿ ಏನ್ ಮಾಡಿರ್ತಾರೆ, ಅಥವಾ ಮೃತ ಸದಸ್ಯನು ಅವನು ಇರೋದಿಲ್ಲ, ಅವನು ಬಂದು ಹೇಳಕ್ಕಾಗಲ್ಲ, ಅವನು ಆ ಹಡಗು ಮುಂಬೈಗೆ ಬಂದಿದೆ ಅಥವಾ ಈ ದಿನ ಹೊರಟಿದೆ ಅಂತ ಹೇಳಿ ಆ ದಿನಾಂಕವನ್ನು ಅವನು ಇದು ಪ್ರಯಾಣ ಮಾಡಿದೆ ಆ ದಿನ ಅಂತ ಹೇಳ್ಬಿಟ್ಟು ಅವನು ಬರವಣಿಗೆ ಇದ್ರೆ ಆ ಬರವಣಿಗೆ ಸುಸಂಬದ್ಧವಾಗಿರುತ್ತೆ. ದಿಸ್ ಇಸ್ then a question is whether A has paid rent to B has paid rent to A for a particular land. ಒಂದು ಬಾಡಿಗೆ ಕೊಟ್ಟಿದ್ದಾನೆ ಅಂತ ಒಂದು ಪ್ರಶ್ನೆ ಇದೆ, ಕೊಟ್ಟಿದ್ದಾನ ಇಲ್ಲವಾ ಅಂತ ಪ್ರಶ್ನೆ ಇದೆ. ಆವಾಗ ಅವನ ಪರವಾಗಿ ಬಾಡಿಗೆಯನ್ನು ಪಡೆದಿದ್ದಾನೆ ಅಂತ ಹೇಳಿ ಅವನು ಒಂದು ಡೈರಿನಲ್ಲಿ ಅವನು ಇಟ್ಕೊಂಡು ಅವನ ಅದರಲ್ಲಿ ಅವನ ಇಲ್ಲದೆ ಇದ್ರು ಕೂಡ ಅವನ ಡೈರಿನಲ್ಲಿ ಈ ಮಾತನ್ನ ಅವನು ನಾನು ಇದು ಬಾಡಿಗೆ ತಗೊಂಡಿದ್ದೀನಿ ಅಥವಾ ಇದು ಸ್ವೀಕಾರ ಪಡ್ಕೊಂಡಿದ್ದೀನಿ ಅಂತ ಆ ಡೇಟ್ ಬರೆದು ಅವನು ಒಂದು ಎಂಟ್ರಿ ಕೊಟ್ಟಿದ್ರೆ ಆ ಎಂಟ್ರಿ ಪ್ರೂಫ್ ಆಗಿ ಅಥವಾ ಸಾಕ್ಷಿಯಾಗಿ ಕೋರ್ಟ್ ಮುಂದೆ ಕೊಡಬಹುದು. ಸೊ ಇದನ್ನೆಲ್ಲ ನೋಡುವಾಗ ನೋಡಿ, a question is whether A who is dead was the father of B. A statement by A that B was his own son is a relevant fact. ಸಂಬಂಧ ತೋರಿಸುವಾಗ A ಮರಣ ಹೊಂದಿದ್ದಾನೆ, ಅವನು B ಯ ತಂದೆನಾ ಅಂತ ಪ್ರಶ್ನೆ. ಆಗ A ಒಂದು ಬರವಣಿಗೆನಲ್ಲಿ ಇಟ್ಟಿರ್ತಾನೆ, ಇವನು ನನ್ನ ಮಗ ಅಂತ ಬರೆದಿರ್ತಾನೆ, ಆ ಬರವಣಿಗೆ ಸುಸಂಬದ್ಧವಾಗಿರುತ್ತೆ. ಯಾಕಂದ್ರೆ ಆ ಸಂಬಂಧ ಅವನು ರಕ್ತ ಸಂಬಂಧ ಅವನು ಬಂದು ಹೇಳಕ್ಕಾಗಲ್ಲ, ಆದ್ರೂ ಅವನು ಡೈರಿನಲ್ಲಿ ಅಥವಾ ಯಾವುದೇ ಒಂದು ದಸ್ತಾವೇಜಿನಲ್ಲಿ ಬರೆದಿದ್ರೆ ಆ ಬರವಣಿಗೆ ಇಲ್ಲಿ ಹಾಜರುಪಡಿಸಬಹುದು ಕೋರ್ಟ್ಗೆ. ವೆದರ್ ವಾಟ್ ಈಸ್ ದ ಡೇಟ್ ಆಫ್ ಬರ್ತ್ ಆಫ್ ಎ ಅಂತ ಹೇಳುವಾಗ ಅದಕ್ಕೂ ಅಷ್ಟೇನೆ, ಒಂದು ಅವನು ಆ ತಂದೆ ಇವಾಗಿಲ್ಲ, ಅದು ಅವನ ವಾರ ಅವ್ರ ಫ್ರೆಂಡ್ಗೆ ಒಂದು ಲೆಟರ್ ಬರೀತಾನೆ, ಇವತ್ತಿನ ದಿನ ನನಗೆ ಮಗ ಆಯ್ತು ಅಂತ ಹೇಳಿ. ಸೊ ಈ ಡೇಟ್ಗೆ ಅವನು ಹುಟ್ಟಿದ್ದಾನೆ ಅಂತ ಹೇಳಕ್ಕೆ ಅದು ಸುಸಂಬದ್ಧ ಸಂಗತಿ ಆಗುತ್ತೆ. ದ ಕ್ವಶನ್ ಈಸ್ ವೆದರ್ ಅಂಡ್ ವೆನ್ ಎ ಅಂಡ್ ಬಿ ವೆರ್ ಮ್ಯಾರಿಡ್. ಇದು ವೈವಾಹಿಕ ಸಂಬಂಧ, ಎ ಮತ್ತೆ ಬಿದು ಮದುವೆ ಆಗಿದೆಯಾ ಅಂತ ಪ್ರಶ್ನೆ ಇರುವಾಗ ಒಬ್ಬ ಬಿಯ ತಂದೆ ಅವರ ಡಾಟರ್ಗೆ ನನ್ನ ಮಗಳಿಗೆ ಇಂಥ ದಿನ ನಾನು ಮದುವೆ ಮಾಡ್ತಾ ಇದ್ದೀನಿ ಅಂತ ಬರವಣಿಗೆಯಲ್ಲಿ ಇಟ್ಟಿರಿದ್ರೆ ಅದು ಸುಸಂಬದ್ಧವಾಗಿರುತ್ತೆ. ಸೊ ದೀಸ್ ಆರ್ ದ ಡಿಫರೆಂಟ್ ಥಿಂಗ್ಸ್ ವೇರ್ even that person is not available, in their absence it can be given to the court. So this section 32 is a very long one. ಈ ಸೆಕ್ಷನ್ 32ನೇ ಸೆಕ್ಷನ್ ತುಂಬಾ ವಿಸ್ತಾರವಾಗಿದೆ, ತುಂಬಾ ಉದ್ದವಾಗಿದೆ. ಇದರಲ್ಲಿ ಕೇಳಿಕೆ ಸಾಕ್ಷ್ಯ ಕೊಡೋಕ್ಕಾಗಲ್ಲ ಅಂತ ಹೇಳಕ್ಕೆ ಒಂದು ಅಂತ ನಿಯಮಕ್ಕೆ ಒಂದು ಅಪವಾದವನ್ನ ಇದರಲ್ಲಿ ನಾವು ನೋಡ್ತೀವಿ. ಈ ಪ್ರಿನ್ಸಿಪಲ್ಸ್ ಏನಂದ್ರೆ, ಒಬ್ಬ ವ್ಯಕ್ತಿ ಫಸ್ಟ್ ಹ್ಯಾಂಡ್ ನಾಲೆಜ್ ಇರೋನು, ಮೊದಲನೇದಾಗಿ ಯಾರಿಗೆ ಅದ್ರ ಬಗ್ಗೆ ಮಾಹಿತಿ ಇದೆಯೋ ಅವನು ಅರ್ಹತೆ ಹೊಂದಿರ್ತಾನೆ ಕೋರ್ಟ್ಗೆ ಹಾಜರುಪಡಿಸಕ್ಕೆ. ಬಟ್ ಅವನ ಮೃತ್ಯುವಾದ್ರೆ ಅಥವಾ ಅವನು ಬರಕ್ ಸಾಧ್ಯವಿಲ್ಲದೆ ಇದ್ರೆ, ಅವನು ಎಲ್ಲೋ ಅವನು ಇವಾಗ ಸಿಗ್ತಾ ಇಲ್ಲ, ಅವನು ಹೇಳಿರೋ ಹೇಳಿಕೆ ಇದೆ, ಅವನು ಕೊಟ್ಟಿರೋ ದಸ್ತಾವೇಜ್ ಇದೆ, ಅವನು ಮೌಖಿಕವಾಗಿ ಯಾರಿಗೂ ಹೇಳಿರುವಂತ ವ್ಯಕ್ತಿ ಇದ್ದಾರೆ, ಆದ್ರೆ ಆ ವ್ಯಕ್ತಿ ಇಲ್ಲ, ಹೇಳಿರುವಂತ ವ್ಯಕ್ತಿ ಇಲ್ಲ, ಅವನಿಗೆ ಕರ್ಕೊಂಡ್ ಬರಕ್ ಆಗ್ತಾ ಇಲ್ಲ. ಅವನು ಎಲ್ಲೋ ಒಂದು ದೂರ ಒಂದು ಇಂಗ್ಲೆಂಡ್ ಅಲ್ಲಿ ಹೋಗಿ ಅಲ್ಲಿ ವಾಸ ಮಾಡ್ತಾ ಇದ್ದಾನೆ, ಅಲ್ಲಿಂದ ಕರೆಸ್ಬೇಕಾದ್ರೆ ಕೋರ್ಟ್ಗೆ ಕರೆಸ್ಬೇಕಾದ್ರೆ ತುಂಬಾ ಖರ್ಚಾಗತ್ತೆ, ಅದನ್ನ ಅನಾವಶ್ಯಕ ಅನ್ಸುತ್ತೆ ಕೋರ್ಟ್ಗೆ, ಆ ಕೋರ್ಟ್ ಅಭಿಪ್ರಾಯದಲ್ಲಿ. ಸೊ ಅಂತ ಸಂದರ್ಭದಲ್ಲಿ ಯಾರಿಗೆ ಅವನು ಹೇಳಿರ್ತಾನೆ ಬಾಯಿ ಮೂಲಕ, ಅಥವಾ ಯಾರಿಗೆ ಅವನು ಒಂದು ಬರವಣಿಗೆ ಕೊಟ್ಟಿರ್ತಾನೆ, ಅಥವಾ ಅವನ ಹತ್ರ ಏನು ಬರವಣಿಗೆ ಕಂಡು ಬರುತ್ತೆ ಅದು ಕಾಣಿಸುತ್ತೆ, ಅಂತ ಬರವಣಿಗೆನ ಕೋರ್ಟ್ಗೆ ಹಾಜರುಪಡಿಸ್ಬೋದು. ಈಗ ಈ ಎಲ್ಲ ಸೆಕ್ಷನ್ಸ್ ಅನ್ನ, ಎಲ್ಲ ಪಾರ್ಟ್ಸ್ ಅನ್ನ ನಾವು ಒಂದೊಂದಾಗಿ
ಡಿಸ್ಕಸ್ ಮಾಡೋಣ. ಮೊದಲನೇದಾಗಿ ಡೈಯಿಂಗ್ ಡಿಕ್ಲರೇಷನ್, ಅಥವಾ ನಾವು ಏನು ಹೇಳ್ತೀವಿ ಮರಣ ಸಮಯದ ಹೇಳಿಕೆ ಅಂತ ಹೇಳ್ತೀವಿ, ಅಥವಾ ಮರಣೋನ್ಮುಖ. ನೋಡಿ, ಅವನು ಮರಣೋನ್ಮುಖ ಇದ್ದಾನೆ, ಅಂದ್ರೆ ಮರಣಕ್ಕೆ ಎದುರು ಇದ್ದಾನೆ, ಅವನಿಗೆ ಗೊತ್ತಾಗ್ತಾ ಇದೆ ನಾವು ಮರಣ ಆಗುತ್ತೆ ಅಂತ ಗೊತ್ತಾಗ್ತಾ ಇದೆ. ಅಂತ ಸಮಯದಲ್ಲಿ ಒಬ್ಬ ವ್ಯಕ್ತಿ ಹೇಳಿರುವಂತ ಹೇಳಿಕೆ, ಅವನ ನೋಡಿ ಮರಣ ಕಾರಣಕ್ಕೆ ಸಂಬಂಧಿಸಿರುವಾಗ ಅಂದ್ರೆ ಅದಕ್ಕೆ ಒಂದು ಅಂಶ ಏನಿದೆ ಅಂದ್ರೆ ನ್ಯಾಯಾಲಯದ ಮುಂದೆ ಅವನ ಮರಣ ಯಾವ ಕಾರಣಕ್ಕೆ ಆಗಿದೆ ಅಂತ ಪ್ರಶ್ನೆ ಇರಬೇಕು. ಆ ಕಾರಣದ ಬಗ್ಗೆ ಕೋರ್ಟ್ ಮುಂದೆ ಪ್ರಶ್ನೆ ಇರಬೇಕು. ದೇ ಶುಡ್ ಬಿ ಅ ಕ್ವೆಶ್ಚನ್ ರಿಲೇಟಿಂಗ್ ಟು ದ ಕಾಸ್ ಆಫ್ ದ ಡೆತ್. ಸೊ ದೆನ್ ದಿಸ್ ಇಸ್ ಕ್ಲಾಸ್ 1 ಆಫ್ ಸೆಕ್ಷನ್ 32 ಸಬ್ ಕ್ಲಾಸ್ 1. ಇಟ್ ಸೇಸ್ ದಟ್ ನೋಡಿ, ಈ ಹೇಳಿಕೆ ಏನಿದೆ, ಈ ವ್ಯಕ್ತಿಯ ಮರಣದಲ್ಲಿ ಏನು ಆ ವ್ಯವಹಾರ ಆಗಿದೆ ಅಂತ ವ್ಯವಹಾರಕ್ಕೆ ಸಂಬಂಧಪಟ್ಟಿರುವಂತ ಯಾವುದೇ ಒಂದು ಮಾತು. ಒಬ್ಬ ವ್ಯಕ್ತಿ ಸ್ಟೇಟ್ಮೆಂಟ್ ಕ್ಯಾನ್ ಬಿ ವೆನ್ ಹಿ ಗಿವ್ಸ್ ಎ ಸ್ಟೇಟ್ಮೆಂಟ್, ಒಬ್ಬ ವ್ಯಕ್ತಿ ಮರಣ ಸಮಯದಲ್ಲಿ ಸುಳ್ಳು ಮಾತನ್ನ ಹೇಳಲ್ಲ ಅಂತ ಒಂದು ಪೂರ್ವಭಾವನೆ ಇದೆ. ಯಾರೋ ವ್ಯಕ್ತಿ ಇವಾಗ ನಾನು ಮೃತ್ಯು ಆದ್ರೆ ನಾನು ದೇವ್ರ ಕಡೆ ಹೋಗ್ತೀನಿ, ಆವಾಗ ನಾನು ಏನಾದ್ರೂ ಸುಳ್ಳು ಹೇಳಿದ್ರೆ ಆ ಸುಳ್ಳಕ್ಕೆ ನಾನು ಪಾಪ ಮಾಡ್ದಂಗಾಗತ್ತೆ, ನನಗೆ ಶಿಕ್ಷೆ ಆಗತ್ತೆ ಮೃತ್ಯು ನಂತರ ಅಂತ ಒಂದು ಭಾವನೆ ಇರುತ್ತೆ. ಯಾರೋ ವ್ಯಕ್ತಿ ಅಂಥ ಸಮಯದಲ್ಲಿ ಮೃತ್ಯು ಸಮಯದಲ್ಲಿ ಸುಳ್ಳು ಹೇಳೋದಿಲ್ಲ, ನಿಜಾನೇ ಹೇಳ್ತಾನೆ ಅಂತ ಒಂದು ಇದನ್ನ ಒಂದು ಭಾವನೆ ಇರೋದ್ರಿಂದ ಈ ಡೈಯಿಂಗ್ ಡಿಕ್ಲರೇಷನ್ಗೆ ಮಹತ್ವ ಇದೆ. So a person, when he dies at the time of the death, it is said that he will not die with a expectation to meet his maker with a lie in his mouth. So he cannot meet his maker. Our ದೇವರನ್ನ, ಮೇಕರ್ ಅಂದ್ರೆ ನಮಗೆ ಮಾಡಿರುವಂತಹ ವ್ಯಕ್ತಿ, ನಮಗೆ ಕ್ರಿಯೇಟ್ ಮಾಡಿರುವಂಥ, ನಿರ್ಮಾಣ ಮಾಡಿರುವಂಥ ಒಬ್ಬ ದೇವರು, ಅವರ ದೇವರ ಮುಂದೆ ನಾವು ಹೋಗಿದ್ದಾಗ ನಾನು ಬಾಯಲ್ಲಿ ಸುಳ್ಳು ಇಟ್ಬಿಟ್ಟು ಹೋಗ್ಬಾರ್ದು ಅಂತ ಎಲ್ಲರಿಗೂ ಇರುತ್ತೆ. ನಾನು ಸುಳ್ಳು ಹೇಳ್ಬಾರ್ದು, ಅಂತ ಸಮಯದಲ್ಲಿ ನಾನು ನಿಜ ಹೇಳಬೇಕು ಅಂತ ಇರುತ್ತೆ. ಸೊ ಎ ಪರ್ಸನ್ ವಿಲ್ ನೆವರ್ ಟೆಲ್ ಎ ಲೈ ಅಟ್ ದ ಟೈಮ್ ಆಫ್ ದ ಡೆತ್. ಸೊ ದಟ್ ಈಸ್ ಎ principle on which the dying declaration is said to be relevant in the case of where there is a question relating to the cause of the death. See, maranonmukha jawabu, his talk, his declaration at the face of the death, Now here the question is, see, if a person knows that he is dying, then he will not tell a lie. But suppose he dies, he says something and he dies, he doesn't know that he is dying. Whether that declaration or whether that statement also has the same importance. In English, in Indian law, section 32 says it is irrelevant whether, it says that such statements are relevant whether the person who made them was or was not at that time when they were made under expectation of death, and whatever may be the nature of proceeding in which the cause of the death comes into question. ಅಂದ್ರೆ ಈ ಯಾವುದೇ ಒಂದು ಸಿವಿಲ್ ಇರಲಿ ಅಥವಾ ಕ್ರಿಮಿನಲ್ ಪ್ರೊಸೀಡಿಂಗ್ ಇರಲಿ, ಅದು ಪ್ರಶ್ನೆ ಅಲ್ಲ. ಮತ್ತೆ ಅವನ ಮರಣದ ಅಪೇಕ್ಷೆ ಇತ್ತೋ ಅಥವಾ ಇಲ್ಲದೇ ಇತ್ತೋ ಅದ್ರ ಬಗ್ಗೆ ಯಾವುದು ಸಂಬಂಧ ಇಲ್ಲ ಇದರಲ್ಲಿ ಅಂತ ಇಂಡಿಯನ್ ಎವಿಡೆನ್ಸ್ ಆಕ್ಟ್, ಭಾರತೀಯ ಸಾಕ್ಷ್ಯಾಧಿನಿಯಮ ಹೇಳುತ್ತೆ. ಆದ್ರೆ ಇಂಗ್ಲಿಷ್ ಲಾನಲ್ಲಿ ಆ ಪ್ರಿನ್ಸಿಪಲ್ ಇಲ್ಲ. ಇಂಗ್ಲಿಷ್ ಕಾನೂನಲ್ಲಿ ಕೆಲವು ಕೇಸಸ್ ನೋಡೋಣ. ಆ ಕೇಸಸ್ ನಾವು ಡಿಸ್ಕಸ್ ಮಾಡಿ ಮತ್ತೆ ನಾವು ಇಂಡಿಯನ್ ಕಾನೂನಿಗೆ ಬರೋಣ. ಆ ಎರಡೂ ವ್ಯತ್ಯಾಸ ಮಾಡಿದಾಗ ನಮ್ಗೆ ನಮ್ಮ ಕಾನೂನಲ್ಲಿ ಮತ್ತೆ ಇಂಗ್ಲಿಷ್ ಕಾನೂನಲ್ಲಿ ಏನ್ ವ್ಯತ್ಯಾಸ ಇದೆ ಮತ್ತೆ ಏನ್ ಚೇಂಜಸ್ ಆಗಿದೆ ಅಂತ ನಾವು ನೋಡಬಹುದು. ಸೊ ಮೊದಲನೆಯದಾಗಿ ಒಂದು ಕೇಸ್ ನೋಡೋಣ, ಆರ್ ವರ್ಸಸ್ ಮೀಡ್. MEAD. R versus Mead. Now here the question is, see, when this 32 subclause 1 dying declaration is relevant. Dying declaration ಯಾವಾಗ ಸಂಬಂಧಪಡುತ್ತಂದ್ರೆ ಕೋರ್ಟ್ ಮುಂದೆ ಅವನ ಮೃತ್ಯುವಿನ ಕಾರಣ ಪ್ರಶ್ನೆ ಇರಬೇಕು. ಕೋರ್ಟಿನ ಮುಂದೆ ಪ್ರಶ್ನೆ ಇರೋದು ಮೃತ್ಯು ಕಾರಣಕ್ಕೆ ಅವನ ಮೃತ್ಯುದ ಕಾರಣ ಏನು ಆ ಪ್ರಶ್ನೆ ಇರಬೇಕು, ಬೇರೆ ಪ್ರಶ್ನೆ ಇರಬಾರ್ದು ಅಂತ. ಬೇರೆ ಪ್ರಶ್ನೆ ಏನಾದ್ರೂ ಇದ್ರೆ, ಬೇರೆ
ಏನಾದ್ರೂ ಅಫೆನ್ಸ್ ಅವನು ಮಾಡಿದ್ದಾನೆ, ಅಪರಾಧ ಮಾಡಿದ್ದಾನೆ, ಅದರಲ್ಲಿ ಆ ಅಪರಾಧದಲ್ಲಿ ಈ ಡೈಯಿಂಗ್ ಡಿಕ್ಲರೇಷನ್ ಕೊಡಕ್ ಸಾಧ್ಯನಾ ಅಂತ ಈ ಆರ್ ವರ್ಸಸ್ ಮೇಡ್. ಸೊ ಹಿಯರ್ ಇಟ್ ಸೇಸ್ ದಟ್ ದ ಸ್ಟೇಟ್ಮೆಂಟ್ ಇಸ್ ರೆಲೆವೆಂಟ್ ಓನ್ಲಿ ವೆನ್ ದ ಚಾರ್ಜ್ ಇಸ್ ಆಫ್ ಮರ್ಡರ್ ಆರ್ ಮ್ಯಾನ್ಸ್ಲಾಟರ್. ಅಂದ್ರೆ ಕೊಲೆಯ ಚಾರ್ಜ್ ಇರಬೇಕು, ಅಥವಾ ಕಲ್ಪೇಬಲ್ ಹೋಮಿಸೈಡ್ ಹೇಳ್ತೀವಿ ನಾವು, ಅಲ್ಲಿ ಮ್ಯಾನ್ಸ್ಲಾಟರ್ ಅಂತ ಹೇಳ್ತಾರೆ. ಸೊ ಕಲ್ಪೇಬಲ್ ಹೋಮಿಸೈಡ್ ಅಂತ ಇರಬೇಕು, ಅಥವಾ ಚಾರ್ಜಸ್ ಇದ್ರೆ ಮಾತ್ರ ಡೈಯಿಂಗ್ ಡಿಕ್ಲರೇಷನ್ ಇರುತ್ತೆ ಅಂತ ಅವ್ರು ಹೇಳೋದು. ಸೊ ಹಿಯರ್ ದೇರ್ ಇಸ್ ಅ ಕೇಸ್ ವೇರ್ ದಿಸ್ ಅಕ್ಯೂಸ್ಡ್ ವಾಸ್ ಕನ್ವಿಕ್ಟೆಡ್ ಆಫ್ ಪರ್ಜುರಿ. ಅಲ್ಲಿ ಮರ್ಡರ್ ಪ್ರಶ್ನೆ ಅಲ್ಲ, ಗಿವಿಂಗ್ ಫಾಲ್ಸ್ ಎವಿಡೆನ್ಸ್ ಬಿಫೋರ್ ಅವನು ಸುಳ್ಳು ಸಾಕ್ಷ್ಯ ಕೊಟ್ಟಿರುವಂತ ಸಂದರ್ಭಗಳಲ್ಲಿ ಅವನ ಮೇಲೆ ಆರೋಪ ಆಗುತ್ತೆ, ಅವನ ಅದರಲ್ಲಿ ಕನ್ವಿಕ್ಷನ್ ಆಗಿರುತ್ತೆ. ಇಲ್ಲಿ he was convicted of perjury and obtained an order for a new trial. ಅವನು ಹೊಸ ಟ್ರಯಲ್ ಮಾಡಕ್ಕೆ ಒಂದು ಆರ್ಡರ್ ಕೊಡ್ತಾರೆ, ಇನ್ನೊಂದ್ಸತಿ ಅವನ ಹೊಸ ಟ್ರಯಲ್ ಮಾಡಕ್ಕೆ. ಅಂಥದ್ರಲ್ಲಿ ಆ ನ್ಯೂ ಟ್ರಯಲ್ ಆಗೋದ್ ಮುಂಚೆ ಏನ್ ಮಾಡ್ತಾನೆ, ಇನ್ನೊಂದು ಹೊಸ ಟ್ರಯಲ್ ಶುರು ಆಗೋದ್ ಮುಂಚೆ ಒಂದು ಸಾಕ್ಷಿದಾರನ ಅವನು ಶೂಟ್ ಮಾಡ್ಬಿಡ್ತಾನೆ. ಆ ಸಾಕ್ಷಿದಾರಗೆ ಅವನು ಕೊಂದು ಬಿಡ್ತಾನೆ. he shot dead one of the witnesses. Now at the new trial, a declaration of the deceased witness given before his death. ಯಾರು ಸಾಕ್ಷಿದಾರನ ಅವನು ಕೊಂದಿರ್ತಾನೆ, ಅವನು ಮೃತ್ಯು ಸಮಯಕ್ಕೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರ್ತಾನೆ. ಆ ಸ್ಟೇಟ್ಮೆಂಟ್ ಅನ್ನ ಈ ಸೆಕೆಂಡ್ ಕೇಸಲ್ಲಿ, ಪರ್ಜುರಿ ಕೇಸಲ್ಲಿ, ಅದನ್ನ ನಾವು ಸಂಬಂಧಪಟ್ಟಿರೋ ಸಾಕ್ಷಿ ಅಂತ ಹಾಜರುಪಡಿಸ್ತೀವಿ ಅಂತ ಕೇಳಿದಾಗ ಆವಾಗ ಕೋರ್ಟ್ ಹೇಳುತ್ತೆ, ವಿ ಆರ್ ಆಲ್ ಆಫ್ ದ ಒಪಿನಿಯನ್ ದಟ್ ದಿಸ್ ಎವಿಡೆನ್ಸ್ ಕೆನಾಟ್ ಬಿ ರಿಸೀವ್ಡ್. ಈ ಸಾಕ್ಷಿ ನಾವು ಪಡ್ಕೊಳಕ್ ಆಗಲ್ಲ ಕೋರ್ಟ್ ಮುಂದೆ. ಯಾಕಂದ್ರೆ ಪ್ರಶ್ನೆ ಅವನು ಕೊಲೆ ಮಾಡಿದಾನ ಅಂತ ಇಲ್ವಾ ಅಂತ ಇಲ್ಲ, ಪ್ರಶ್ನೆ ಪರ್ಜುರಿ ಮಾಡಿದಾನ ಇಲ್ವಾ ಅಂತ ಇದೆ. ಅವನು ಸುಳ್ಳು ಸಾಕ್ಷ್ಯ ಕೊಟ್ಟಿದ್ದಾನ ಇಲ್ಲ ಅಂತ ಹೇಳಿ ಈ ವಿಚಾರಣೆ ನಡೀತಾ ಇದೆ. ಅದರಲ್ಲಿ ಅವನ ಒಬ್ಬ ಸಾಕ್ಷಿದಾರ ಮೃತ್ಯು ಸಮಯದಲ್ಲಿ ಹೇಳಿರುವಂತ ಹೇಳಿಕೆ ಇದರಲ್ಲಿ ಸಂಬಂಧಪಡಲ್ಲ, ಅದಕ್ಕೆ ಇದು ತಗೊಳಕ್ಕಾಗಲ್ಲ. ಸೊ ವೇರ್ ದ ಕ್ವಶನ್ ಈಸ್ ಅಬೌಟ್ ದ ಡೆತ್, then only that dying declaration can be given. This is first case. Second, dying declaration again, R versus Woodcock. R versus Woodcock, Woodcock. In this case, the person was charged with the murder of his wife, and the magistrate, before her death, the magistrate has recorded the circumstances relating to her death. ಒಬ್ರು ವ್ಯಕ್ತಿಗೆ ತನ್ನ ವೈಫ್ಗೆ ಕೊಲೆ ಮಾಡಿದಾನೆ ಅಂತ ಪ್ರಶ್ನೆ ಇರುತ್ತೆ. ಅವಳ ಸಾಯದ ಮುಂಚೆ ಮ್ಯಾಜಿಸ್ಟ್ರೇಟ್ ಮುಂದೆ ಒಂದು ಕೆಲವು ಕ್ವಶನ್ಸ್, ಕೆಲವು ಸ್ಟೇಟ್ಮೆಂಟ್ಸ್ನ ಕೊಟ್ಟಿರ್ತಾಳೆ. ನಾವು ಇದು ಕೊಟ್ಟಿದ್ಮೇಲೆ 48 hours, 48 ಗಂಟೆ ಅವಳಿಗೆ ಮರಣ ಆಗೋದಿಲ್ಲ, ಮೃತ್ಯು ಆಗೋದಿಲ್ಲ. ಶಿ ಈಸ್ ಅಲೈವ್ ಫಾರ್ 48 hours ಆಫ್ಟರ್ ಗಿವಿಂಗ್ ದ ಸ್ಟೇಟ್ಮೆಂಟ್. ದೆನ್ ಟಿಲ್ ದ ಲಾಸ್ಟ್ ಮೂಮೆಂಟ್ ಶಿ ವಾಸ್ ಕಾನ್ಷಿಯಸ್. ಅವಳು ಒಳ್ಳೆ ಇದರಲ್ಲಿ ಇರ್ತಾಳೆ, ಕಾನ್ಷಿಯಸ್ ಇರ್ತಾಳೆ. ಅವಳಿಗೆ ಯಾವುದೇ ಕಷ್ಟ ಆಗ್ತಾ ಇದೆ ಅಂತ ಗೊತ್ತಾಗಲ್ಲ. ಅವಳಿಗೆ ಮೃತ್ಯು ಆಗುತ್ತೆ ನನಗೆ ಅಂತ ಗೊತ್ತಿದೆಯೋ ಇಲ್ವೋ ಅದು ಗೊತ್ತಾಗಲ್ಲ. ಅವಳು ಏನು ಹೇಳಿರಲ್ಲ, ನನ್ ಮೃತ್ಯು ಆಗುತ್ತೆ ಅಂತ ಹೇಳಿರಲ್ಲ. ಆದ್ರೆ ಇದನ್ನ ಸ್ಟೇಟ್ಮೆಂಟ್ ತಗೊಳ್ತಾರೆ. ದೇ ಟೇಕ್ ಇಟ್ ಆಸ್ ರೆಲೆವೆಂಟ್. ವೈ ದೇ ಟೇಕ್ ಇಟ್ ಆಸ್ ರೆಲೆವೆಂಟ್ ಅಂತಂದ್ರೆ, ಜನರಲ್ ಪ್ರಿನ್ಸಿಪಲ್ ಆನ್ ವಿಚ್ ದಿಸ್ ಎವಿಡೆನ್ಸ್ ಇಸ್ ಅಡ್ಮಿಟೆಡ್ ಇಸ್ ದಟ್ ದೇ ಆರ್ ಡಿಕ್ಲರೇಷನ್ಸ್ ಮೇಡ್ ವೆನ್ ದ ಪಾರ್ಟಿ ಇಸ್ ಇನ್ ದ ಪಾಯಿಂಟ್ ಆಫ್ ಡೆತ್. ಯಾವ ಪಾರ್ಟಿ, ಯಾವ ಪಕ್ಷಕಾರ ಅಥವಾ ವ್ಯಕ್ತಿ ಮರಣಕ್ಕೆ ಹತ್ರ ಇದ್ದಾನೆ ಅಂತ ಸಂದರ್ಭದಲ್ಲಿ ಹೇಳುವಾಗ ಅವನೆಲ್ಲ ಆಸೆ ಆಗೋಗಿದೆ, ಈ ಜಗತ್ತಲ್ಲಿ ನಾನು ಇರೋದಿಲ್ಲ ಅಂತ ಅವನ ಮನಸ್ಸಲ್ಲಿ ಬಂದ್ಬಿಟ್ಟಿದೆ, ಈಗ ನಾನು ಇನ್ನು ಮುಂದೆ ನನ್ನ ಜೀವನ ಆಗೋಯ್ತು ಅಂತ ಅವನ ಮನಸ್ಸಲ್ಲಿ ಬಂದಿದೆ ಅಂತ ಸಂದರ್ಭದಲ್ಲಿ ಮಾಡಿರ್ತಾರೆ. ಸೊ ಇದರಲ್ಲಿ ಏನ್ ಹೇಳ್ತಾರೆ ಅಂದ್ರೆ, she herself apprehended that she was in such a state. ಅವಳಿಗೆ ಗೊತ್ತಿರುತ್ತೆ, because she was lying in such a state that there was no hopes of her being alive. ಅವರ ಮತ್ತೆ ಜೀವಂತವಾಗಿ ಉಳಿಯೋಕೆ ಯಾವುದೇ ಒಂದು ಆಸೆ ಇರಲ್ಲ ಆ ಹುಡುಗಿಗೆ. ಅದರಿಂದ ಅವಳು ಹೇಳಿರುವಂತ ಹೇಳಿಕೆ ತಗೋಬಹುದು. She was mortally wounded and in condition which rendered immediate death inevitable. ಬಟ್ ಇವರು ವಾದ ಏನ್ ಮಾಡ್ತಾರಂದ್ರೆ,
48 hours ಅವಳು ಜೀವಂತವಾಗಿದೆ ತಕ್ಷಣ ಇಮಿಡಿಯೇಟ್ ಡೆತ್ ಆಗಲ್ಲ. ಇಮಿಡಿಯೇಟ್ ಡೆತ್ ಆಗಿದ್ರೆ ನಾವು ಅದನ್ನ ಮರಣ ಸಮಯದ ಹೇಳಿಕೆ ಅಂತ ಹೇಳ್ಬೋದು. ಅದು ಹೇಳಿಕೆ ಕೊಟ್ಟು ಒಂದು 2 ದಿನ ಆದ್ಮೇಲೆ ಅವಳು ಮೃತ್ಯು ಆಗುತ್ತೆ, ಅದನ್ನ ತಗೋಬಹುದಾ ಅಂತ ಹೇಳಿದಾಗ ಕ್ವಶನ್ ಏನಂತ, ವೆದರ್ ಶಿ ಹ್ಯಾಸ್ ದ ಎಕ್ಸ್ಪೆಕ್ಟೇಷನ್ ಆಫ್ ಡೆತ್. ಕೋರ್ಟ್ ಹೇಳುತ್ತೆ ಅದು ಎಷ್ಟು ಟೈಮ್ ಆಗುತ್ತೆ ಅಂತ ಇಂಪಾರ್ಟೆಂಟ್ ಇಲ್ಲ, ಎಷ್ಟು ಟೈಮ್ ಆಗುತ್ತೆ ಅಂತ ನಾವು ನೋಡ್ಬೇಕಾಗಿಲ್ಲ, ಆದ್ರೆ ಅವಳ ಮನಸ್ಸಲ್ಲಿ ನಾನು ಉಳಿಯಲ್ಲ ಅಂತ ಭಾವನೆ ಇದೆಯಾ ಅಂತ ನೋಡ್ಬೇಕು. ಅವರನ್ನು ಮಾತಾಡೋದ್ ರೀತಿ ನೋಡಿದ್ರೆ ಅವಳು ಉಳಿಯಲ್ಲ ಅಂತ ಭಾವನೆ ಇರೋದ್ರಿಂದ ಈ ಸ್ಟೇಟ್ಮೆಂಟ್ ಅನ್ನ ನಾವು ತಗೋಬಹುದು ಅಂತ ಹೇಳುತ್ತೆ. ಈ ಕೇಸಲ್ಲಿ ಇದು ದಿಸ್ ಇಸ್ ದ ಪ್ರಿನ್ಸಿಪಲ್, ದಟ್ ಈಸ್ ದ ಟೈಮ್ ಇಸ್ ನಾಟ್ ಇಂಪಾರ್ಟೆಂಟ್. ದ question is whether she knew about the death, about that she is facing the death. Now the declaration must be made at the time when he must feel that he has no chance to live. ಅದು ಒಂದು ತುಂಬಾ ಮಹತ್ವದ ನಿಯಮ ಏನಂದ್ರೆ ನನ್ನ ಚಾನ್ಸೇ ಇಲ್ಲ ನಾನು ಉಳಿಯೋದು ಅಂತ ಬರಬೇಕು. ಇದಕ್ಕೆ ಒಂದು ಇನ್ನೊಂದು ಕೇಸ್ ಇದೆ, ಆರ್ ವರ್ಸಸ್ ಜೆನ್ಕಿನ್ಸ್. ಆರ್ ವರ್ಸಸ್ JENKINS, ಆರ್ ವರ್ಸಸ್ ಜೆನ್ಕಿನ್ಸ್. ಇದರಲ್ಲೂ ಒಬ್ರು ಮಹಿಳೆಯರ ಕೊಲೆಗೆ ಕಾರಣ ಅಂತ ಹೇಳಿ ಆರೋಪಿತ ಇರ್ತಾನೆ. ಸಿ, he attacked her. The prisoner was charged with the murder of a woman. He attacked her at about midnight, but there was sufficient light to enable her to identify him. ಅವನ ಮಧ್ಯರಾತ್ರಿಗೆ ಹೋಗಿ ಅಟ್ಯಾಕ್ ಮಾಡ್ತಾನೆ. ಅಟ್ಯಾಕ್ ಮಾಡಿ ಕೂಡ ಸ್ವಲ್ಪ ಲೈಟ್ ಅಲ್ಲಿ ಅವಳು ಕರೆಕ್ಟ್ ಆಗಿ ಅವನ ಐಡೆಂಟಿಫೈ ಮಾಡ್ತಾಳೆ, ಅವನೇ ಇದ್ದಾನೆ ಅಂತ ಹೇಳಿ. ಜೆಂಕಿನ್ಸ್ ಅಂತ ಹೇಳ್ತಾಳೆ. ಸೊ ವೆನ್ ಪೀಪಲ್ ಕಮ್ ಅಂಡ್ ಸಿ ದಟ್ ಶಿ ಇಸ್ ಡೈಯಿಂಗ್, ಅವಳ ತುಂಬಾ ಇದಾಗಿರುತ್ತಾಳೆ, ತುಂಬಾ ರಕ್ತ ಎಲ್ಲ ಬಂದು ಇದನ್ನ ಅವಳು ಮೃತ್ಯು ಸಮಯಕ್ಕೆ ಮೃತ್ಯು ಆಗುತ್ತೆ ಅಂತಾನೆ ಇರುತ್ತೆ. ಅಂತ ಸಮಯದಲ್ಲಿ ಅವಳು ಜೆನ್ಕಿನ್ಸ್ ಮಾಡಿದ್ದು ಇದು ಅಂತ ಹೇಳ್ತಾರೆ. ನಿನ್ಗೆ ಜೆನ್ಕಿನ್ಸ್ ಅಂತ ಹೇಗೆ ಗೊತ್ತಿದೆ ಅಂತ ಹೇಳಿದ್ರೆ, ನಿನ್ಗೆ ಮ್ಯಾಜಿಸ್ಟ್ರೇಟ್ ಕರ್ಕೊಂಡು ಬರ್ತಾರೆ ಹಾಸ್ಪಿಟಲ್ ಅಲ್ಲಿ, ಮ್ಯಾಜಿಸ್ಟ್ರೇಟ್ ಅಂಡ್ ಹಿಸ್ ಕ್ಲಾರ್ಕ್. ಸೊ when he writes down recorded statement, ಅದನ್ನ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡುವಾಗ ಕ್ಯಾನ್ ಯು ಕ್ಲಿಯರ್ಲಿ ಐಡೆಂಟಿಫೈ ದಟ್ ಪರ್ಸನ್ ಅಂದ್ರೆ ಹೌದು ಅಂತ ನಾನು ಐಡೆಂಟಿಫೈ ಮಾಡ್ಬೋದು, ಕಂಡುಹಿಡಿಬೋದು ಅವನೇ ಅಂತ ಅಂತ. ಸರಿ, ನಿನಗೆ ಈ ಸ್ಟೇಟ್ಮೆಂಟ್ ಮಾಡ್ತಾ ಇರುವಾಗ ನೀನು ಇವಾಗ ರಿಕವರಿ ಆಗ್ತೀಯಾ ಅಂತ ಏನಾದ್ರೂ ನಿನ್ಗೆ ಆಸೆ ಅನ್ನಿಸ್ತಾ ಇದೆಯಾ ಅಂತ ಕೇಳ್ತಾರೆ. ಡೂ ಯು ಹ್ಯಾವ್ ಎ ಹೋಪ್ ಆಫ್ ರಿಕವರಿ ವೆನ್ ಯು ಆರ್ ಮೇಕಿಂಗ್ ದಿಸ್ ಸ್ಟೇಟ್ಮೆಂಟ್? ಶಿ ಸೇಸ್, ಐ ಮೇಕ್ ದಿಸ್ ಸ್ಟೇಟ್ಮೆಂಟ್ ವಿತ್ ನೋ ಹೋಪ್ ಆಫ್ ಮೈ ರಿಕವರಿ. ನಾನು ರಿಕವರಿ ಆಗ್ತೀನಿ ಅನ್ನೋ ಆಸೆನೇ ಇಲ್ಲ ನನಗೆ ಅಂತ ಹೇಳ್ತಾಳೆ. ನಾನು ಚೆನ್ನಾಗಿ ಆಗ್ತೀನಿ ಅಂತ ನನಗೆ ಆಸೆನೇ ಇಲ್ಲ ಅಂತ ಹೇಳ್ತಾಳೆ. ಅದನ್ನ ಹೇಳುವಾಗ ಸ್ವಲ್ಪ ಹೊತ್ತು ಇದ್ಬಿಟ್ಟು ಅಟ್ ಪ್ರೆಸೆಂಟ್ ಅಂತ ಹೇಳ್ತಾಳೆ. ಅಂದ್ರೆ ಈಗ ನನಗೆ ಆಸೆ ಇಲ್ಲ ಅಂತ, ಈ ಸಮಯಕ್ಕೆ ಈ ಹಿಂದಿನ ಸಮಯಕ್ಕೆ ನನಗೆ ಆಸೆ ಇಲ್ಲ ಅಂತ ಹೇಳ್ತಾಳೆ. ಅಟ್ ಪ್ರೆಸೆಂಟ್ ಅಂತ ಹೇಳ್ತಾಳೆ. ಅದನ್ನ ಅವಳು ಹಾಗೆ ರೆಕಾರ್ಡ್, ಹೇಗೆ ಅವಳು ಹೇಳ್ತಾಳೆ, ಮರಣ ಸಮಯದ ಹೇಳಿಕೆ ಹೇಗೆ ಹೇಳ್ತಾರೆ ಅದೇ ವರ್ಡ್ಸ್ ಅಲ್ಲಿ ಬರಬೇಕು, ಅದೇ ವರ್ಡ್ಸ್ ಅಲ್ಲಿ ರೆಕಾರ್ಡ್ ಆಗುತ್ತೆ, ಅದೇ ಪದಗಳಲ್ಲಿ ರೆಕಾರ್ಡ್ ಆಗುತ್ತೆ. ಅದು ರೆಕಾರ್ಡ್ ಆಗಿ then she dies after that. Now the question is whether she had a hope of recovery. There her desire for insertion of this, when she says ಇದನ್ನ ರೆಕಾರ್ಡ್ ಮಾಡಿ ಅಂತ ಹೇಳ್ತಾಳೆ at present ಅಂತ. ಸೊ ಅವಾಗ ಅಲ್ಲಿ ಜಡ್ಜ್ ಏನ್ ಹೇಳ್ತಾರೆ ಅಂದ್ರೆ, ಅವಳಿಗೆ ಇನ್ನೂ ರಿಕವರಿದು ಆಸೆ ಇತ್ತು, ಅದಕ್ಕೆ ಅವಳು ಅಟ್ ಪ್ರೆಸೆಂಟ್ ಅಂತ ಆಡ್ ಮಾಡಿ ಅದನ್ನ ಸೇರಿಸಿ, ಅದರಲ್ಲಿ ಅಟ್ ಪ್ರೆಸೆಂಟ್ ಇವತ್ತಿನ ಈ ಸಮಯಕ್ಕೆ ನನಗೆ ಆಸೆ ಇಲ್ಲ ಅಂತ ಸೇರಿಸಿ ಅಂತ ಹೇಳಿದಾಳೆ. ಸೊ ದಟ್ ಮೀನ್ಸ್ ಶಿ ಹ್ಯಾಡ್ ಅ ಹೋಪ್ ಆಫ್ ರಿಕವರಿ. ಶಿ ನ್ಯೂ ದಟ್ ಶಿ ವುಡ್ ಲಿವ್. ಅವಳಿಗೆ ಆಸೆ ಇತ್ತು, ಅವಳು ಬದುಕ್ತಾಳೆ, ಚೆನ್ನಾಗಾಗ್ತಾಳೆ ಅಂತ ಆಸೆ ಇತ್ತು. ಅದರಿಂದ ಅವಳ ಸ್ಟೇಟ್ಮೆಂಟು ಮರಣೋನ್ಮುಖ ಜವಾಬು ಅಂತ ತಗೊಳಕ್ಕಾಗಲ್ಲ ಅಂತ ಹೇಳಿ ಅದನ್ನ ಇಟ್ ಈಸ್ ನಾಟ್ ರೆಲೆವೆಂಟ್. It was taken that she hoped that death was not inevitable and therefore it was not relevant ಅಂತ ಹೇಳಿ ಅದನ್ನ ತಗೊಳ್ಳಲ್ಲ. ಆ ಸ್ಟೇಟ್ಮೆಂಟ್ ಡೈಯಿಂಗ್ ಡಿಕ್ಲರೇಷನ್ ಅಂತ ತಗೊಳಕ್ಕಾಗಲ್ಲ ಅಂತ ಹೇಳ್ತಾರೆ. There is one more case, R versus Perry. So
the declaring death must be thought to be coming. It is not necessary that it should happen immediately. ತಕ್ಷಣನೇ ಡೆತ್ ಬರಬೇಕು ಅಂತ ಇಲ್ಲ. ಅವನಿಗೆ ಪೂರ್ತಿ ಅವನಿಗೆ ವಿಶ್ವಾಸ ಇರಬೇಕು, ಈಗ ಡೆತ್ ಬರುತ್ತೆ, ಈಗ ಮೃತ್ಯು ಆಗುತ್ತೆ ಅಂತ ಅವನಿಗೆ ವಿಶ್ವಾಸ ಇರಬೇಕು, ಅಷ್ಟೇ ಸಾಕು. ಅದು ಎಷ್ಟು ಟೈಮ್ ಅವನು ಉಳಿತಾನೆ ಅದನ್ನ ಇಂಪಾರ್ಟೆಂಟ್ ಇಲ್ಲ ಅಂತ ಹೇಳಿ. ಸೊ ಹಿಯರ್ ದ ಅಕ್ಯೂಸ್ ವಾಸ್ ಕನ್ವಿಕ್ಟೆಡ್ ಫಾರ್ ಎ ಇಲ್ಲಿಗಲ್ ಸರ್ಜಿಕಲ್ ಆಪರೇಷನ್ ಅಪಾನ್ ಎ ವುಮನ್. ಒಬ್ರು ಲೇಡಿ ಮೇಲೆ ಒಂದು ಕಾನೂನು ವಿರುದ್ಧವಾಗಿ ಒಂದು ಸರ್ಜರಿ ಮಾಡಿದ್ದಾರೆ. ಅದ್ರ ಪ್ರಕಾರ ಇದು ಮರಣ ಆಗುತ್ತೆ, ಲೇಡಿದು, ಆ ಮಹಿಳೆಯ ಡೆತ್ ಆಗುತ್ತೆ. ಇದರಲ್ಲಿ ಆನ್ ದ ಡೇ ವೆನ್ ಶಿ ಡೈಡ್, ಯಾವ ದಿನ ಅವಳು ಮೃತ್ಯು ಆಗುತ್ತಲ್ಲ ಆ ದಿನ ಅವಳ ತಂಗಿ ಅವಳಿಗೆ ಕೇಳ್ತಾಳೆ, ಅವಳ ಸಿಸ್ಟರ್ ಕೇಳ್ತಾಳೆ, ಮ್ಯಾಗಿ ವಾಟ್ ಡಿಡ್ ಯು ಹ್ಯಾವ್ ದಟ್ ವುಮನ್ ಫಾರ್? ಆ ಲೇಡಿಗೆ ಯಾಕೆ ನೀನು ಹೇಳಿದ್ದೆ ಸರ್ಜರಿ ಮಾಡೋಕ್ಕೆ ಅಂತ ಹೇಳಿ ಕೇಳ್ತಾರೆ. ಅವಾಗ ಅವಳು ಹೇಳ್ತಾಳೆ, ಓಕೆ ಬಟ್ ಐ ವಿಲ್ ಗೋ, ಬಟ್ ಕೀಪ್ ದಿಸ್ ಆಸ್ ಅ ಸೀಕ್ರೆಟ್, ಲೆಟ್ ದ ವರ್ಸ್ಟ್ ಕಮ್ ಟು ದ ವರ್ಸ್ಟ್. ಅವಳು ಹೇಳ್ತಾಳೆ, ಅವಳು ಮಾಡಿದಾಳೆ, ಹೌದು ಅವಳು ಅದನ್ನ ಇಲ್ಲಿಗಲ್ ಆಗಿ ಮಾಡಿದಾಳೆ, ಆದ್ರೆ ಯಾರಿಗೂ ಹೇಳ್ಬೇಡ, ನನಗೆ ಗೊತ್ತು ನಾನು ಈಗ ಉಳಿಯಲ್ಲ ಅಂತ ಹೇಳ್ತಾಳೆ. ಸೊ ಇದನ್ನ ಯಾರಿಗೆ ಹೇಳ್ಬೇಡ ಅಂತ ಅವಳ ತಂಗಿಗೆ ಹೇಳಿದಾಗ ಈ ಮಾತನ್ನ ಅವಳು ಈಗ ಸತ್ತ ಮೇಲೆ, ಮೃತ್ಯು ಆದ್ಮೇಲೆ ಇದು ಕೋರ್ಟ್ ಮುಂದೆ ಬರುತ್ತೆ. ಆವಾಗ ದ ಪ್ರಿಸ್ನರ್ appeals against the conviction on the ground that the deceased died a whole day after giving a statement. ಇದು ಹೇಳಿದ್ಮೇಲೆ ಒಂದು ಫುಲ್ ಡೇ ಅವಳು ಮೃತ್ಯು ಆಗಿರಲ್ಲ, ಶಿ ಇಸ್ ಅಲೈವ್ ಫಾರ್ ಎ ಹೋಲ್ ಡೇ. ಆಫ್ಟರ್ ದಟ್ ಶಿ ಡೈಸ್. ಅವಳು ಒಂದಿನ ಕಂಪ್ಲೀಟ್ ಒಂದು 24 ಗಂಟೆ ಆದ್ಮೇಲೆ ಅವಳು ಮೃತ್ಯು ಆಗುತ್ತೆ. ಅವಾಗ ಅಪೀಲ್ಗೆ ಹೋದಾಗ ಸರ್ಜನ್ ಹೇಳ್ತಾರೆ, ಇದು ಮೃತ್ಯುವಿನ ಇದು ಅವಳಿಗೆ ಆಸೆ ಇರೋದಿಲ್ಲ, ಅವಳು ಬದುಕ್ತಾಳೆ ಅಂತ ಆಸೆ ಇರುತ್ತೆ, ಅದಕ್ಕೆ ಅವಳದು ಡೈಯಿಂಗ್ ಡಿಕ್ಲರೇಷನ್ ಏನು ತಗೊಂಡಿದ್ದೀರಾ ಅದನ್ನ ತಗೋಬಾರ್ದು, ಅದು ಇನ್ಅಡ್ಮಿಸಿಬಲ್ ಅಂತ ಆ ಗ್ರೌಂಡ್ ಅಲ್ಲಿ ಅಪೀಲ್ಗೆ ಹೋಗುತ್ತೆ. ಕೋರ್ಟ್ ಹೇಳುತ್ತೆ ಐ ವಿಲ್ ಗೋ ಅಂತ ಹೇಳ್ತಾಳಲ್ಲ, ನಾನೀಗ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಅವಳು ಹೇಳಿರೋದ್ರಿಂದ ಅವಳು ಮೃತ್ಯುವಿನ ಅಪೇಕ್ಷೆ ಇತ್ತು ಅವಳಿಗೆ, ಅದರಿಂದ ಇಟ್ ಕ್ಯಾನ್ ಬಿ ಟೇಕನ್. ಸೊ ಅಂಥ ಹೇಳಿಕೆ ತಗೋಬಹುದು. ಅಂದ್ರೆ ನೋಡಿ, ಇಂಗ್ಲಿಷ್ ಕಾನೂನಲ್ಲಿ ಸ್ಪಷ್ಟವಾಗಿ ಇದು ಆ ವ್ಯಕ್ತಿಗೆ ಗೊತ್ತಿರಬೇಕು ನನಗೆ ಮೃತ್ಯು ಆಗುತ್ತೆ ಅಂತ. ಅವನಿಗೆ ಒಂದು ಈಗ ನಾನು ಬದುಕಲ್ಲ ಅಂತ ಹೇಳಿ ಅವನ ಮನಸ್ಸಲ್ಲಿ ಬಂದಿರಬೇಕು, ಆವಾಗ ಮಾತ್ರ ಅವನು ನಿಜ ಹೇಳ್ಬೋದು ಅಂತ ಹೇಳಿ ಈ ಪ್ರಿನ್ಸಿಪಲ್ ತಗೊಂಡಿದ್ದಾರೆ. ಸೊ there is one case where ರಾಧಾಕೃಷ್ಣ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ, ನಮ್ಮ ಭಾರತದಲ್ಲಿ ಇಂಡಿಯನ್ ಕೇಸ್ ಇದೆ, ರಾಧಾಕೃಷ್ಣ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ, ದಟ್ ಈಸ್ ಆಲ್ ಇಂಡಿಯಾ ರಿಪೋರ್ಟರ್ 2003. ಸಿಮಿಲರ್ ಅದೇ ರೀತಿ ಫ್ಯಾಕ್ಟ್ಸ್ ಇದೆ ಅದರಲ್ಲಿ ಸುಪ್ರೀಂ ಕೋರ್ಟ್ ಹೇಳುತ್ತೆ, ಯಾರು ವ್ಯಕ್ತಿ ಈಗ ಮೃತ್ಯು ಸಮಯದಲ್ಲಿ ನಿಜಾನೇ ಹೇಳ್ತಾನೆ, ಅವನು ಸುಳ್ಳು ಹೇಳೋದಿಲ್ಲ, ಆ ಗ್ರೌಂಡ್ ಮೇಲೆ ಇದು ಡನ್ ಡಿಕ್ಲರೇಷನ್ಗೆ ಮಹತ್ವ ಇದೆ ಅಂತ ಹೇಳ್ತಾರೆ. ಸೊ ಅದರಿಂದ ದಿಸ್ ಇಂಗ್ಲಿಷ್ ಪ್ರಿನ್ಸಿಪಲ್ ಹ್ಯಾಸ್ ಬೀನ್ ಟೇಕನ್ ಇನ್ ಇಂಡಿಯನ್ ಕೇಸಸ್ ಆಲ್ಸೋ. ಸೊ there is one more case, Waugh versus R, Waugh, WAUGH, Waugh versus R, in which in a shooting ಆಗಿರುತ್ತೆ, ಆ ಶೂಟಿಂಗ್ ಅಲ್ಲಿ ಒಬ್ಬ ಸತ್ತೋಗ್ತಾನೆ. ಅವನು ಒಂದು ಪೊಲೀಸ್ಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಆಮೇಲೆ ಕೋಮಾಗ ಹೋಗ್ತಾನೆ. ಅದು ಸ್ಟೇಟ್ಮೆಂಟ್ ಕೊಡುವಾಗ ಅವನಿಗೆ ಪೂರ್ತಿ ಆಗಲ್ಲ ಸ್ಟೇಟ್ಮೆಂಟ್, ಅವ್ನು ಹೇಳ್ತಾ ಇರ್ತಾನೆ, ಇನ್ನು ಹೇಳಿಕೆ ಹೇಳ್ತಾ ಇರ್ತಾನೆ, ಅಷ್ಟರಲ್ಲಿ ಅವನ ಮೃತ್ಯು ಆಗ್ಬಿಡುತ್ತೆ. ಹಿ ಫಾಲ್ಸ್ ಡೌನ್ ಅಂಡ್ ಡೈಸ್, ಗೋಸ್ ಇನ್ ಟು ಎ ಕೋಮಾ. ಸೊ ಆವಾಗ ಅವನ ಸ್ಟೇಟ್ಮೆಂಟ್ ತಗೋಬಹುದಾ ಅಂತ ಪ್ರಶ್ನೆ ಇರುವಾಗ ಅದು ಇನ್ಅಡ್ಮಿಸಿಬಲ್ ಅಂತ ಹೇಳುತ್ತೆ ಕೋರ್ಟ್. ಯಾಕಂದ್ರೆ ಅವನು ಕಂಪ್ಲೀಟ್ ಸ್ಟೇಟ್ಮೆಂಟ್ ಹೇಳೇ ಇಲ್ಲ. ಸ್ಟೇಟ್ಮೆಂಟ್ ಹ್ಯಾಸ್ ಟು ಬಿ ಕಂಪ್ಲೀಟೆಡ್. ಅವನು ಏನ್ ಡೈಯಿಂಗ್ ಡಿಕ್ಲರೇಷನ್ ಅಂತ ನಾವು ಹೇಳ್ತೀವಿ, ಮರಣೋನ್ಮುಖ ಜವಾಬು ಅಂದ್ರೆ ಅದು ಜವಾಬು ಪೂರ್ತಿ ಆಗಿರ್ಬೇಕು. ಅದು ಅರ್ಧ ಆಗಿ ಅವನು ಮಧ್ಯದಲ್ಲಿ ಅವನ ಮೃತ್ಯು ಆದ್ರೆ ಅದನ್ನ ಕಂಪ್ಲೀಟ್ ಆಗಿ ತಗೊಳಕ್ಕಾಗಲ್ಲ, ಅದನ್ನ ಬಿಟ್ಬಿಡ್ಬೇಕಾಗತ್ತೆ ಅಂತ ಹೇಳುತ್ತೆ. ಈ ವಾರ್ ವರ್ಸಸ್ ವಾರ್ ನಲ್ಲಿ ತಗೊಳ್ಳೋದಿಲ್ಲ. ಸೊ ದ ಸ್ಟೇಟ್ಮೆಂಟ್ ವಾಸ್ ಇನ್ಕಂಪ್ಲೀಟ್ and therefore it was not taken. But here there is one more case where a doctor records the statement. There is one more case that is before the Supreme Court of India, that is Kusa versus State of Orissa. Kusa versus State of Orissa, KUSA. Kusa versus
State of Orissa. State of Orissa. ಅದರಲ್ಲಿ this is a All India Reporter 2000, All India Reporter 1980. 1980 Supreme Court, page number 559. In this case, what happens is he gives the statement of the person was recorded by a doctor. ಡಾಕ್ಟರ್ ಬರೀತಾರೆ, ಅವರು ರೆಕಾರ್ಡ್ ಹೇಳ್ತಾನೆ, ಅವನು ಯಾರೋ ಮಾಡಿದ್ದು ಅಂತ ಹೇಳಿ, ಅವನ ಕಾಸ್ ಆಫ್ ಡೆತ್ ಏನಕ್ಕೆ ಆಯ್ತು ಅಂತ ಹೇಳಿ ಹೇಳ್ತಾನೆ. ಹೇಳ್ಬಿಟ್ಟು ಅವನ ಕಣ್ಮುಚ್ಚಿಬಿಟ್ಟು ಇರ್ತಾನೆ. He just closes his eyes. At that time the doctor asks him, do you have anything more to say ಅಂತ, ಇನ್ನು ಏನಾದರೂ ಹೇಳಬೇಕಾಗಿದೆಯಾ ಅಂತ ಕೇಳ್ತಾನೆ. ಅದಕ್ಕೆ ಅವನು ಉತ್ತರ ಕೊಡಲ್ಲ. He does not answer and then he goes into unconsciousness. ಆವಾಗ ಅವನು ಸುದ್ದಿ ಬಿಟ್ಟು ಹೋಗ್ತಾನೆ, ಅವನು he becomes unconscious. ಆಗ ಈ ಕ್ವಶನ್ ಕೇಳ್ತಾರೆ. ಅವಾಗ ಥರ ನಾವು ತಗೊಂಡಿದ್ರೆ ಆ ವ್ಯಕ್ತಿ ಅವನ ಪೂರ್ತಿ ಹೇಳಿಲ್ಲ, ಅದಕ್ಕೆ ಆ ಸ್ಟೇಟ್ಮೆಂಟ್ ತಗೊಳಕ್ಕಾಗಲ್ಲ ಅಂತ. ಅಲ್ಲಿ ಕೂಸಾ ಸ್ಟೇಟಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳುತ್ತಂದ್ರೆ, ಅವನ ಪೂರ್ತಿ ಹೇಳ್ಬಿಟ್ಟಿದ್ದಾನೆ, ಹೇಳ್ಬಿಟ್ಟು ಅವನು ಕಂಪ್ಲೀಟ್ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ನಿಲ್ಲಿಸಿ ಸುಮ್ಮನೆ ಮಲಗಿದ್ದಾನೆ. ಅಂತ ಸಮಯದಲ್ಲಿ ಡಾಕ್ಟರ್ ಕ್ವಶನ್ ಕೇಳ್ತಾರೆ, ನಿಮ್ಗೆ ಏನಾದರೂ ಹೇಳ್ಬೇಕಾಗಿದೆಯಾ ಅಂತ. ಆ ಕ್ವಶನ್ ಕೇಳಿದಾಗ ಅವ್ನು ಪುನಃ ಯೋಚನೆ ಮಾಡಬೇಕಾಗಿತ್ತು. ಇದು ಆಕ್ಚುಲಿ ಅವನ ಸ್ಟೇಟ್ಮೆಂಟ್ ಕಂಪ್ಲೀಟ್ ಆಗಿದೆ. ಸೊ ಹಿಸ್ ಸ್ಟೇಟ್ಮೆಂಟ್ ಇಸ್ ಕಂಪ್ಲೀಟೆಡ್, ಸೊ ಇಟ್ ಈಸ್ ನಾಟ್ ಇನ್ಕಂಪ್ಲೀಟ್. ದೇರ್ಫೋರ್ ದ ಸ್ಟೇಟ್ಮೆಂಟ್ ವಾಸ್ ಅಡ್ಮಿಸಿಬಲ್, ಇಟ್ ವಾಸ್ ಟೇಕನ್ ಆಸ್ ಅಡ್ಮಿಸಿಬಲ್, ಅದನ್ನ ಸುಸಂಬದ್ಧವಾಗಿದೆ ಅಂತ ತಗೋತಾರೆ. ಈಗ ಇನ್ನೊಂದು ಪ್ರಶ್ನೆ ಏನ್ ಬರುತ್ತೆ ಅಂದ್ರೆ, ಈಗ ಚಿಕ್ಕ ಮಕ್ಕಳು ಯಾವ್ದಾದ್ರು ಒಂದು ಚಿಕ್ಕ ಮಕ್ಕಳದು ಅಂದ್ರೆ ಒಂದು 4 ವರ್ಷ 5 ವರ್ಷದ ಹುಡುಗಿ ಮರಣ ಆಗುತ್ತೆ, ಮೃತ್ಯು ಸಮಯಕ್ಕೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ಅದನ್ನ ತಗೋಬೇಕಾ? ನೋಡಿ, ನಾವು ಏನು ಇದರಲ್ಲಿ ಪ್ರಿನ್ಸಿಪಲ್ ಏನಿದೆ ಅಂದ್ರೆ, ಒಬ್ಬ ವ್ಯಕ್ತಿ ಸಾಯೋ ಸಮಯದಲ್ಲಿ ಅವನು ಸುಳ್ಳು ಹೇಳೋದಲ್ಲ ಅಂತ ಆ ಗ್ರೌಂಡ್ ಮೇಲೆ ನಾವು ಇದನ್ನ ನಾವು ಒಂದು ಮೌಲ್ಯ ಕೊಟ್ಟಿದ್ದೀವಿ. ಆ ಚಿಕ್ಕ ಹುಡುಗಿಗೆ ಇದ್ರ ಬಗ್ಗೆ ಜ್ಞಾನ ಇರೋದಿಲ್ಲ. ಒಂದು ಕೇಸಲ್ಲಿ R versus Pike, R versus Pike, R versus Pike. There is one more case, R versus Wallwork, WALLWORK, R versus Wallwork. ಇದರಲ್ಲಿ ಒಂದು ಸ್ಮಾಲ್ ಚೈಲ್ಡ್ 4 years old, she has suffered injuries and she, before dying, she makes a statement. ಇಂಜುರಿ ಯಾರು ಮಾಡಿದ್ದಾರೆ ಅಂತ ಒಂದು ಸ್ಟೇಟ್ಮೆಂಟ್ ಹೇಳುತ್ತೆ ಆ ಮಗು. Now, after the death of the child, the question is relating to the reason of the death, cause of the death of the child, whether that statement can be taken as dying declaration. Here, the court says that it is inadmissible because the person making such declaration was not having any idea about she would be dying and meeting God. ಆ ಮಗುಗೆ ನನ್ನ ಮೃತ್ಯು ಆಗುತ್ತೆ, ನಾನು ಸ್ವರ್ಗಕ್ಕೆ ಹೋಗ್ತೀನಿ, ದೇವ್ರ ಮುಂದೆ ಹೋಗ್ತೀನಿ, ದೇವ್ರ ಮುಂದೆ ನನ್ನ ಪಾಪ ಆಗುತ್ತೆ ಸುಳ್ಳು ಹೇಳಿದ್ರೆ, ಅವೆಲ್ಲ ಅವನು ಯೋಚನೆ ಮಾಡಕ್ಕೆ ಆ ಚಿಕ್ಕ ಮಗುಗೆ ಅದೆಲ್ಲ ಗೊತ್ತಿರಲ್ಲ. ಅದರಿಂದ ಅವಳ ಹೇಳಿರೋದು ನಿಜಾನೋ ಸುಳ್ಳುನೋ ಅಂತ ಹೇಳಕ್ಕಾಗಲ್ಲ. ಅದರಿಂದ ಆ ಡೈಯಿಂಗ್ ಡಿಕ್ಲರೇಷನ್, ಮರಣ ಸಮಯಕ್ಕೆ ಹೇಳಿರುವಂತ ಹೇಳಿಕೆ, ಅದನ್ನ ನಾವು ಹಾಜರುಪಡಿಸಕ್ಕಾಗಲ್ಲ ಅಂತ ಹೇಳುತ್ತೆ. ಸೊ ಇನ್ ದಿಸ್ ಕೇಸ್ ಇಟ್ ಹ್ಯಾಸ್ ನಾಟ್ ಬೀನ್ ಟೇಕನ್. ಸೊ ಹಿಯರ್ ಯು ಕ್ಯಾನ್ ಸಿ ವೆರಿ ಕ್ಲಿಯರ್ಲಿ ದಟ್ ಇನ್ ಇಂಗ್ಲಿಷ್ ಲಾ, ಇಂಗ್ಲಿಷ್ ಕಾನೂನಲ್ಲಿ ಸ್ಪಷ್ಟವಾಗಿ ಆ ವ್ಯಕ್ತಿಗೆ ಗೊತ್ತಿರಬೇಕು. ಆದ್ರೆ ಭಾರತೀಯ ಸಾಕ್ಷಿ ಅಧಿನಿಯಮದಲ್ಲಿ ಈ ರೀತಿ ಕನ್ಫ್ಯೂಷನ್ ಆಗ್ಬಾರ್ದು ಅಂತ ಅದನ್ನ ಸೇರಿಸ್ಬಿಟ್ಟಿದ್ದಾರೆ. ಮೃತ್ಯುವಿನ ಆಸೆ ಇದೆಯೋ ಇಲ್ವೋ, ಎಕ್ಸ್ಪೆಕ್ಟೇಷನ್ ಇದೆಯೋ ಇಲ್ವೋ, ಅದನ್ನ irrelevant. It is not relevant whether that person has the anticipation of death. Death na ಮೃತ್ಯುವಿನ ಅಪೇಕ್ಷೆ ಇತ್ತೋ ಇಲ್ವೋ ಅದು ಅವಶ್ಯಕ ಇಲ್ಲ ಭಾರತೀಯ ಕಾನೂನಲ್ಲಿ. Luckily, this in India, the confusion does not arise before the court. So it is not necessary that the declarant may have made any such statement, or with knowing that he is going to die. The important thing is that even if no cause of death has arisen at the time of making the statement also, that statement is relevant. ಎಷ್ಟು
ವ್ಯಾಪ್ತಿಯಾಗಿ ತಗೊಂಡಿದೆ ನಮ್ಮ ಸುಪ್ರೀಂ ಕೋರ್ಟ್ ಅಂತ ಹೇಳಿದ್ರೆ, ನಮ್ಮ ಭಾರತೀಯ ಕಾನೂನು ಹೇಗೆ ತಗೊಂಡಿದೆ ಅಂತಂದ್ರೆ, ಈವನ್ ಅವರ ಹೇಳಿಕೆ ಹೇಳೋ ಸಮಯದಲ್ಲಿ ಮೃತ್ಯುವಿನ ಕಾರಣನೇ ಬಂದಿಲ್ಲ. ಅಂದ್ರೆ ಅವ್ರ ಗಾಯ ಆಗಿದೆ, ಇಂಜುರಿ ಆಗಿದೆ, ಬಿದ್ದೋಗಿದ್ದಾರೆ ಅಂತ ಸಮಯದಲ್ಲಿ ಮಾಡಿರೋ ಹೇಳಿಕೆ ಸರಿ, ಅದನ್ನ ಮೃತ್ಯುವಿನ ಕಾರಣ ಇದೆಯೋ ಇಲ್ವೋ ಅಂತ ಯೋಚನೆ ಮಾಡ್ಬೋದು. ಆದ್ರೆ ಯಾವುದೇ ಕಾರಣ ಇಲ್ಲ ಅವ್ರಿಗೆ ಮೃತ್ಯು ಬಗ್ಗೆ ಯೋಚನೆ ಮಾಡೋದ್ ಕಾರಣನೇ ಇಲ್ಲ. ಒಂದು ಮನೆ ಬಿಟ್ಟು ಹೋಗ್ತಾರೆ, ಮನೆಯಿಂದ ಹೋಗಿದ್ಮೇಲೆ ಹೋಗುವಾಗ ಚೆನ್ನಾಗಿರ್ತಾರೆ, ಹೋಗಿದ್ಮೇಲೆ ಒಂದು ಆಕ್ಸಿಡೆಂಟ್ ಆಗುತ್ತೆ, ಅವರು ಮರಣ ಆಗುತ್ತೆ. ಆದ್ರೂ ಹೋಗುವಾಗ ಒಂದು ಹೇಳಿಕೆ ಹೇಳ್ಬಿಟ್ಟು ಹೋಗಿರ್ತಾರಲ್ಲ, ಅದೇ ಡೈಯಿಂಗ್ ಡಿಕ್ಲರೇಷನ್ ಅಂತ ತಗೊಂಡಿರುವಂತ ಕೇಸಸ್ ಇದೆ. ಸೊ ಇದು ಫೇಮಸ್ ಕೇಸ್ ಆಫ್ ಪ್ರಿವಿ ಕೌನ್ಸಿಲ್ ಅಲ್ಲಿ, ಅಂದ್ರೆ ಹಳೆಯ ಕೇಸು ಪ್ರಿವಿ ಕೌನ್ಸಿಲ್ ಅಲ್ಲಿ ಆಗಿರೋದು ಪಾಕಳ ನಾರಾಯಣ ಸ್ವಾಮಿ ವರ್ಸಸ್ ಎಂಪರರ್. ಪಾಕಳ ನಾರಾಯಣ ಸ್ವಾಮಿ ವರ್ಸಸ್ ಎಂಪರರ್. ಪಾಕಳ PAKALA ನಾರಾಯಣ್ ಸ್ವಾಮಿ ವರ್ಸಸ್ ಎಂಪರರ್. ಇದರಲ್ಲಿ ದ ವೈಫ್ ಆಫ್ ಅಕ್ಯೂಸ್ಡ್ ವಾಸ್ ಇಂಡೆಟೆಡ್ ಟು ದ ಡಿಸೀಸ್ಡ್ ಫಾರ್ ₹3,000 3,000 ಸಾಲ ಆಗಿರುತ್ತೆ. ಅಂಡ್ ಅದು ಇಂಟ್ರೆಸ್ಟ್ ಇಂದ ತಗೊಂಡಿರ್ತಾಳೆ ಅವಳ ವೈಫ್. ಈ ವ್ಯಕ್ತಿ ಏನ್ ಮಾಡ್ತಾನೆ, ಅವನಿಗೆ ಕೆಲವು ಅವರ ಸುಮಾರು ಲೆಟರ್ಸ್ ಎಲ್ಲ ಇರುತ್ತೆ ಸೈನ್ ಮಾಡಿರುವಂಥದ್ದು. ಅಂದ್ರೆ ಈ ಅವನ ಸಾಲ ತಗೊಂಡಿದ್ದ ಅಂತ ಹೇಳಕ್ಕೆ ಅವನ ಮನೆಯಲ್ಲಿ ಸುಮಾರು ಲೆಟರ್ಸ್ ಪತ್ರಗಳು ಸಿಗತ್ತೆ, ಅದನ್ನ ಕೊಡ್ಬೇಕು ದುಡ್ಡು ಅಂತ ಇವಳು ಕೇಳಿರುವಂತದ್ದು ಲೆಟರ್ಸ್ ಎಲ್ಲ. ಒಂದು ದಿನ ಇವನು ಆ ಸ್ವಾಮಿ ಏನ್ ಮಾಡ್ತಾನೆ, ಅವನು ನಾನು ಹೋಗ್ತಾ ಇದ್ದೀನಿ, ಒಂದು ಲೆಟರ್ ಬಂದಿದೆ, ನಾನು ಬರ್ಹಾಂಪುರ್ಗೆ ಹೋಗ್ತಾ ಇದ್ದೀನಿ, ಪಾಕಳ ನಾರಾಯಣ ಸ್ವಾಮಿ ಇದನ್ನ ನಿನಗೆ, ಇದು ಸ್ವಾಮಿ ಅವರ ವೈಫ್ ಇದನ್ನ ನನಗೆ ನನಗೆ ಕರೆದಿದ್ದು, ಇದನ್ನ ಅಲ್ಲಿ ಅವನು ಒಬ್ಬ ಕೆಲ್ಸಕ್ಕೆ ಪ್ಯೂನ್ ಅಂತ ವರ್ಕ್ ಮಾಡ್ತಾ ಇದ್ದಾನೆ, ಅಲ್ಲಿ ಅವನ ಅವ್ರ ಕಡೆ ನಾನು ಹೋಗ್ತಾ ಇದ್ದೀನಿ, ಅವರ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಹೋಗ್ತಾನೆ. Just that statement that I am going to go to his house and recover that money. He has made a statement and he leaves his house and he goes. He left his house the next day to catch the train, and then his body cut into 7 pieces was found in a steel trunk in a third-class compartment of a train at Jagannath Puri, where the trunk has been left unclaimed. ಅಂದ್ರೆ ಅವನು ಗಾಡಿನಲ್ಲಿ ಹೋಗುವಾಗ ಅವನಿಗೆ ಕೊಲೆ ಆಗಿರುತ್ತೆ, ಟ್ರಂಕ್ ಅಲ್ಲಿ ಅವನ ಒಂದು ಪೆಟ್ಟಿಗೆನಲ್ಲಿ ಅವನ ಬಾಡಿ ಇಟ್ಬಿಟ್ಟು ಅದನ್ನ ಹಾಗೇನೆ ಜಗನ್ನಾಥ್ ಪುರಿ ಸ್ಟೇಷನ್ ಅಲ್ಲಿ ಪೊಲೀಸರಿಗೆ ಗೊತ್ತಾಗುತ್ತೆ. ಸೊ ದ ಅಕ್ಯೂಸ್ಡ್ ವಾಸ್ ಕನ್ವಿಕ್ಟೆಡ್ ಆಫ್ ಮರ್ಡರ್ ಅಂಡ್ ಸೆಂಟೆನ್ಸ್ ಟು ಡೆತ್. ಈ ಅಕ್ಯೂಸ್ಡ್ಗೆ ಅವ್ರ ಕಡೆ ಹೋಗ್ತಾ ಇರೋದ್ರಿಂದ ಅವನಿಗೆ ಅವರ ಮೇಲೆ ಇದಾಗಿ ಡೆತ್ ಆಗುತ್ತೆ. ಇಲ್ಲಿ ಏನಾಗಿರುತ್ತೆ, ಅದು ಇದು ಡೆತ್ ಈ ಸ್ಟೇಟ್ಮೆಂಟ್ ಅಲ್ದೇನೆ ಬೇರೆ ಎವಿಡೆನ್ಸು ಸಿಗುತ್ತೆ. ಆ ಎವಿಡೆನ್ಸ್ ಏನಂದ್ರೆ, ಮೊದಲನೇದಾಗಿ ಅವನು ಸಾಲ ಮಾಡಿದ್ದಾನೆ, ಸಾಲ ತಗೊಂಡಿದ್ದಾನೆ, ಆ ಸಾಲಕ್ಕೆ ಅವನು ಆ ವ್ಯಕ್ತಿ ಏನು ಮೃತ್ಯುವಾಗಿದೆ, ಅವನ ವೈಫ್ಗೆ ನಾನು ಇವನ್ಗೆ ನೋಡಕ್ ಹೋಗ್ತಾ ಇದ್ದೀನಿ, ಅವ್ನು ಲೆಟರ್ ಬರ್ದಿದ್ದಾನೆ ಅಂತ ಹೇಳಿರ್ತಾನೆ. ಅಂದ್ರೆ ಲೆಟರ್ ಬರ್ದಿರ್ತಾನೆ ಬಾ ಅಂತ, ಅವನು ಕರ್ದಿದ್ದಾನೆ. ದಟ್ ಈಸ್ ಎ ಥಿಂಗ್ ವಿತ್ ಎ ಮೋಟಿವ್. ಅಂದ್ರೆ ಆ ಮೋಟಿವ್ ಇಂದ ಅವನು ಕರೆದಿದ್ದಾನೆ, ಆ ಗುರಿ ಇದೆ, ಅವನಿಗೆ ಕರೆಸ್ಬಿಟ್ಟು ಅವನಿಗೆ ಕೊಂದಾಕೋದು ಅಂತ. ದೆನ್ ಆನ್ ದ ಅರೈವಲ್ ಆಫ್ ದ person at the accused house, his clothes are found which are blood stained in his house. Then people who had seen him carrying the trunk to the station, ಸುಮಾರು ಜನ ಆ ಟ್ರಂಕ್ ಅವನು ಹೊತ್ಕೊಂಡು ಹೋಗಿ ಸ್ಟೇಷನ್ ಅಲ್ಲಿ ಇಟ್ಟಿರೋದನ್ನ ನೋಡಿರ್ತಾರೆ ಅಂತ ಸಾಕ್ಷಿದಾರಗಳು ಸಿಗ್ತಾರೆ. ಅದೆಲ್ಲ ಸಿಕ್ಕಿದಾಗ ಅವ್ರಿಗೆ ಕನ್ವಿಕ್ಷನ್ ಆಗುತ್ತೆ, ಮರ್ಡರ್ ಮಾಡಿದ್ದಾನೆ ಅಂತ ಕನ್ವಿಕ್ಷನ್ ಆಗುತ್ತೆ. ಇದನ್ ಮಾಡುವಾಗ ಅವನು ಅಪೀಲ್ಗೆ ಹೋದಾಗ ಹೇಳ್ತಾನೆ, 32 ಸಬ್ ಕ್ಲಾಸ್ 1 ಅಲ್ಲಿ ಸ್ಟೇಟ್ಮೆಂಟ್ ಏನ್ ಕೊಡ್ತಾನಲ್ಲ, ಇದು ಸರಿಯಾಗಿಲ್ಲ, ಆ ಸ್ಟೇಟ್ಮೆಂಟ್ ತಗೋಬಾರ್ದಿತ್ತು ಅಂತ. ಬಟ್ ದೇರ್ ದ ಕೋರ್ಟ್ ಸೆಡ್ ದಟ್ ದ ಟ್ರಾನ್ಸಾಕ್ಷನ್ ಈಸ್ ವೇರ್ ದ ಡಿಸೀಸ್ ವಾಸ್ ಮರ್ಡರ್ಡ್ and the body was found in a trunk, and the circumstances of the transaction resulted in his death. So based on the statement which has that state, ಅವನ ಏನು ಆ ಸ್ಟೇಟ್ಮೆಂಟ್ ಅಡ್ಮಿಸಿಬಲ್ ಮಾಡಬಾರ್ದು ಅಂತ ಹೇಳ್ತಾನ ಅವನು. ಅಂದ್ರೆ ಅವನ ವೈಫ್ಗೆ ಹೇಳ್ಬಿಟ್ಟು ಹೋಗಿದ್ದಾನಲ್ಲ, ಅದು ಮರಣ ಅಂದ್ರೆ there is nobody to prove it, so you cannot say that, and the wife cannot give say something which her husband has told her. So that is a privileged communication. Adu aldene, of course, in a criminal case it is possible to give it, but then it was taken on the ground of section 32. So court says that it can be admissible
because the statement is relating to the death of the person, and though it does not speak anything about the cause of death also, it was taken as a statement which is admissible. So we will stop here. I will discuss about some other cases and compare it to Pakla Narayan Swamy case tomorrow. We will go forward with the discussion on dying declaration, because sometimes the question will be basically only relating to dying declaration also. If such is the question, then you have to give several cases for that answer. If if a question is asked about the article or the section 32 as a whole, then you can give one case for each part, each case, each ಪಾಯಿಂಟ್ಗೆ ಸಬ್ ಕಲಮ್ಗೆ ಒಂದೊಂದು ಕೇಸ್ ಕೊಡ್ಬೋದು. ಆದರೆ ಬರೀ ಡೈಯಿಂಗ್ ಡಿಕ್ಲರೇಷನ್ ಮರಣ ಸಮಯದ ಹೇಳಿಕೆ ಅಂತ ಕೇಳಿದಾಗ ಆವಾಗ ಡೀಟೇಲ್ ಅಲ್ಲಿ ಡಿಸ್ಕಸ್ ಮಾಡಬೇಕಾಗುತ್ತೆ. ಸೊ ವಿ ವಿಲ್ ಡಿಸ್ಕಸ್ ದಿಸ್ ಅಗೇನ್ ಫರ್ದರ್ ಟುಮಾರೋ. ಸೊ ಥ್ಯಾಂಕ್ ಯು.